ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಸಣ್ಣ ನೀರಾವರಿ ಇಲಾಖೆ ವತಿಯಿಂದ 1.60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿರುವ ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಗೊಂದಿ ಬಸವನಹಳ್ಳಿ ರೊಂಡೆಕೆರೆಯ ಏರಿ ಹಾಗೂ ನಾಲಾ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತರಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ನ್ಯಾಯಾಲಯದ ಆದೇಶದಂತೆ ಕೆರೆಯ ಸರ್ವೆ ಕಾರ್ಯ ನಡೆಸಿ ವಿಸ್ತೀರ್ಣ ಗುರುತಿಸಿ ಒತ್ತುವರಿ ತಡೆಗೆ ಕ್ರಮ ಕೈಗೊಳ್ಳಲು ಸ್ಥಳದಲ್ಲಿದ್ದ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಅವರಿಗೆ ಸೂಚನೆ ನೀಡಿದರು. ಎಲ್ಲ ಕೆರೆಗಳನ್ನ ಸರ್ವೆ ಮಾಡಬೇಕು ಅಂತ ಕೊಟ್ಟವ್ರೆ, ಕರೆಕ್ಟ್ ಇಲ್ವಾ? ಅದು ಹೈಕೋರ್ಟಿಂದ ಆದೇಶ, ಇದೇನು ಸರ್ಕಾರದ ಆದೇಶ ಅಲ್ಲ. ತೆರವು ಮಾಡಿ ಗಿಡು ಮಾಡಿ ಅಂತ ಹೇಳೋರು ಅಂತ ಗೊತ್ತಿಲ್ಲ ನನಗೆ. ಮಾತ್ರ ತೆರವು ಮಾಡ್ತಾ ಇದ್ದೀರಾ? ಕಾಣ್ತೀರಿ ಬಿಡಿ ಸರ್, ಕೈ ಬಿಡಿ ಸರ್, ಹಂಗೆ ನೋಡಿ ಸರ್, ಈ ಕಡೆ ಸರ್. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಮಂತರಗೌಡ, ಅತಿವೃಷ್ಟಿಯಿಂದ ರೊಂಡೆಕೆರೆ ಏರಿ 2 ಬಾರಿ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೆರೆಯ ಅಭಿವೃದ್ಧಿ ಕಾಮಗಾರಿಗೆ ಅನುದಾನ ಒದಗಿಸಲಾಗಿದೆ. ಈಗಾಗಲೇ ಬೇಸಿಗೆ ಧಗೆ ಹೆಚ್ಚಾಗ್ತಾ ಇರುವ ಕಾರಣ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಎಚ್ಚರಿಕೆ ಕ್ರಮ ವಹಿಸಲು ಟಾಸ್ಕ್ ಫೋರ್ಸ್ ಸಭೆ ಕರೆಯಲಾಗಿದೆ ಎಂದರು. ಉಸ್ತುವಾರಿ ಸಚಿವರಾದಂತಹ ಬೋಸರಾಜ್ ಸರ್ ಅವರಿಗೆ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ನಮ್ಮ ಗೋಂದಿ ಬಸವನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಒಂದೇನು ರೊಂಡೆಕೆರೆ ಅಂತ ನಾವೇನು ಹೇಳ್ತೀವಿ, ಕಳೆದ 2 ಮಳೆ ಸೀಸನ್ ಅಲ್ಲಿ ತಾತ್ಕಾಲಿಕವಾಗಿ ಬಂಡಿಂಗ್ ಹಾಕಿ ಒಂದು ಸ್ಟಾಪ್ ಗ್ಯಾಪ್ ಆಗಿ ಒಂದು ಅದೇನು ಕೆರೆ ಒಡೆದಂತ ಸಂದರ್ಭದಲ್ಲಿ ತಡೆಗೋಡೆ ಹೊಡೆದಂತ ಸಂದರ್ಭದಲ್ಲಿ ನೀರು ಹರಿದೋಯ್ತು, ಪ್ಲಸ್ ಪಾಪ ಮೀನು ಏನ್ ಸಾಕಾಣಿಕೆ ಮಾಡಿರೋದು ಎಲ್ಲಾನು ವೇಸ್ಟ್ ಆಗಿರೋ ಸಂದರ್ಭದಲ್ಲಿ ಪ್ಲಸ್ ಎಷ್ಟೋ ರೈತರಿಗೆ ಈ ಭಾಗದಲ್ಲೂ ತೊಂದರೆ ಆಯ್ತು. ಆ ವಿಚಾರದಲ್ಲಿ ಸಚಿವರು ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಸಚಿವರು ಬಂದಿರ್ಬೇಕಿಲ್ಲ, ಅಲ್ಲಿ ಅದೇ ಇದೇ ನೀರು ಹರಿಯೋದು ಕಾರ್ ಸ್ಟ್ಯಾಂಡ್ ಲೇಔಟ್ಗೂ ಬಡಾವಣೆಗೆ ಅಲ್ಲಿಗೂ ಹೋಗುತ್ತೆ. ಆ ವಿಚಾರದಲ್ಲಿ ಗಮನಕ್ಕೆ ತಂದು ಟೋಟಲ್ ಆಗಿ 1,60,00,000 ರೂಪಾಯಿ ವೆಚ್ಚದಲ್ಲಿ ಇವತ್ತು ಗುದ್ದಲಿ ಪೂಜೆ ಮಾಡಿದೀವಿ. ಕೆಲವು ನಿಮ್ಮ ಮಾಧ್ಯಮ ಮಿತ್ರಗಳಿಗೆ ನಿಮ್ಮ ಮುಖಾಂತರ ಸಾರ್ವಜನಿಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಕೆಲವು ನಮ್ಮ ಮೇಲೆ ನಿರಂತರವಾಗಿ ಟೀಕೆ ಮಾಡ್ತಾರೆ. ಸರ್ಕಾರ ದುಡ್ಡಿಲ್ಲ, ಬರೀ ಗ್ಯಾರಂಟಿ ಕೊಟ್ಟಂತ ಸಂದರ್ಭದಲ್ಲಿ ಬೇರೆದು ಯಾರು ಇಲ್ಲ. ಇಲ್ಲಿ ನಮ್ಮ ಕ್ಷೇತ್ರದ ಮಾತ್ರ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಅಭಿವೃದ್ಧಿಗೂ ದುಡ್ಡಿದೆ, ಗ್ಯಾರಂಟಿಗೂ ದುಡ್ಡು ಕೊಡ್ತೀವಿ. ಆ ವಿಚಾರದಲ್ಲಿ ನಾವು ಬೇಕಾದಷ್ಟು ಕಾಮಗಾರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಅವಕಾಶ ತರಬೇಕು. ಆಮೇಲೆ ಪುರಸಭೆ ನಾಮನಿರ್ದೇಶಿತ ಮಾಜಿ ಸದಸ್ಯ ಎಂಎಂ ಪ್ರಕಾಶ್, ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಕೆಪಿಸಿಸಿ ಸದಸ್ಯೆ ಕೆಪಿ ಚಂದ್ರಕಲಾ, ಮಂಜುನಾಥ್ ಗುಂಡೂರಾವ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಪುಷ್ಪಲತಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಗಡೀಪಾರು ಮಾಡಬೇಕು, ಅವರಿಗೆ ಆಶ್ರಯ ನೀಡಿದವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಕಕ್ಕೆಹೊಳೆ ಜಂಕ್ಷನ್ನಿಂದ ಮಡಿಕೇರಿ ರಸ್ತೆ, ಸಿಕೆ ಸುಬ್ಬಯ್ಯ ರಸ್ತೆ, ಖಾಸಗಿ ಬಸ್ ನಿಲ್ದಾಣದ ಮೂಲಕ ಜೆಸಿ ವೇದಿಕೆವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಅಧಿಕಾರಿಗಳಿಗೆ ಎಚ್ಚರಿಕೆ. ಕಾರಣಕ್ಕೂ
ಅವರನ್ನು ಇರಿಸ್ಕೊಳ್ಬೇಡಿ. ನಾವು ಸರ್ಕಾರಕ್ಕೆ ಮತ್ತೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೊಡ್ತಕ್ಕಂಥ ಮನವಿಯಲ್ಲಿ ಕೂಡ ಅದನ್ನ ಮಾಡಿದ್ದೀವಿ. ವಲಸಿಗರ ತಡೆ ಹೇಗೆ ಮಾಡಬೇಕು, ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ರಾಷ್ಟ್ರೀಯ ತನಿಖಾ ದಳದ ಉಪ ಕಚೇರಿಯನ್ನು ತೆರೀರಿ. ಯಾವುದೇ ವಲಸಿಗರು ಬಂದು ಒಂದು ಕಡೆ ಕೆಲಸ ಮಾಡಬೇಕಾದ್ರೆ ಅಲ್ಲಿ ನೋಂದಾಯಿತರಾಗಿರಬೇಕು. ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಅವರು ಬದಲಾಗಬೇಕಾದ್ರೆ ಆ ಕಚೇರಿಗೆ ಗೊತ್ತಾಗಬೇಕು. ಹಾಗಿದ್ರೆ ಮಾತ್ರ ಅವರ ಸಂಪೂರ್ಣ ಅವರ ಬಗ್ಗೆ ನಮಗೆ ಗೊತ್ತಿರ್ತದೆ. ಇಲ್ಲದೆ ಇದ್ರೆ ಭಾರತ ದೇಶ ಅಂತಕ್ಕಂಥದ್ದು, ಕೊಡಗು ಅಂತಕ್ಕಂಥದ್ದು ತೋಟದಪ್ಪ ಛತ್ರ ಆಗೋದು ಗ್ಯಾರಂಟಿ. ಹಾಗಾಗಿ ನಾವೆಲ್ಲರೂ ಕೂಡ ಪಣ ತೊಟ್ಟು ಈ ಒಂದು ವಿಚಾರದಲ್ಲಿ, ದೇಶದ ಐಕ್ಯತೆಯ ವಿಚಾರದಲ್ಲಿ, ದೇಶದ ಮಕ್ಕಳ ಭವಿಷ್ಯದ ವಿಚಾರದಲ್ಲಿ, ನಾಳಿನ ಬಗ್ಗೆ ತುಂಬಾ ಗಂಭೀರವಾಗಿ ತಗೊಂಡು ಹಲವಾರು ಗಣ್ಯರಿದ್ದಾರೆ. ಈ ಬಾಂಗ್ಲಾದೇಶ ಅವರನ್ನ ಬೈತಾ ನಿಂದ್ರೆ ದಿನೇಡಿ ಸಾಲಲ್ಲ. ಈ ಸಂದರ್ಭ ಕರವೇ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ KN ದೀಪಕ್, ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕಾಳಪ್ಪ, ಕಾರ್ಮಿಕ ಸಂಘಟನೆಯ ಮುಖಂಡ HM ಸೋಮಪ್ಪ, ನಿರ್ವಾಣಪ್ಪ, ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷ ಹೂವಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಜಿಲ್ಲೆಯ ಶಾಂತಿ ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಗಡೀಪಾರು ಮಾಡಬೇಕೆಂದು ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ ಮನುಮುತ್ತಪ್ಪ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮನುಮುತ್ತಪ್ಪ, ನಾಪೋಕ್ಲುವಿನಲ್ಲಿ ಇತ್ತೀಚೆಗೆ ಗೌತಮ್ ಎಂಬ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಇದು ಶಾಂತಿ ಕದಡುವ ಯತ್ನವಾಗಿದ್ದು ಹಲ್ಲೆ ಮಾಡಿದವರಿಂದ ತಕ್ಷಣ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ನಾನು ನನ್ನ ಫ್ಯಾಮಿಲಿ ಬಂದವರು ನೇರವಾಗಿ ನಾಪೋಕ್ಲು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ಆದ ನಂತರ ಅರೆಸ್ಟ್ ಆಗಿದೆ. ನಾಪೋಕ್ಲು ಅರೆಸ್ಟ್ ಆಗಿದೆ, ಬೈಕ್ ಸಮೇತ ಸೀಸ್ ಆಗಿದೆ, ಎಲ್ಲವೂ ಆಗಿದೆ. ಇದು 18 ರಿಂದ 20 ವಯಸ್ಸಿನ ಮಕ್ಕಳು. ನಾನು ಯಾಕೆ ಉದಾಹರಣೆ ಕೊಟ್ಟಿದ್ದಷ್ಟೇ. ಇದು ಅಂದರೆ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೆ. പക്ഷേ ನಾಪೋಕ್ಲಾಗಿದ್ರೆ ಇದು ರಿಜಿಸ್ಟರ್ ಆಗ್ತಿತ್ತು ಏನೋ ಗೊತ್ತಿಲ್ಲ. ಈ ರೀತಿಯ ಭಯವನ್ನು ಸೃಷ್ಟಿಸ್ತಕ್ಕಂಥದ್ದು, ಹಲ್ಲೆ ಮಾಡತಕ್ಕಂಥದ್ದು ಬಹಳಷ್ಟು ಉದಾಹರಣೆಗಳು ನಮ್ಮ ಹತ್ರ ಇದೆ. ಈ ಒಂದು ಆರೋಪಿಗಳು, ವಿಶೇಷವಾಗಿ ಈ ಆರೋಪಿಗಳು ಗಾಂಜಾ ವ್ಯಸನೆಯ ಮಕ್ಕಳು, ಇದರಲ್ಲಿ ಪೆಡ್ಲಿಂಗ್ ಅದರಲ್ಲೂ ಸಮೇತ ಇವರು ತೊಡಗಿಸಿಕೊಂಡು ಇದು ಮಾಡ್ತಾ ಇದ್ದಾರೆ. ಇದರ ಬಗ್ಗೆಯೂ ಸಮೇತ ನಾವು ನಾಪೋಕ್ಲು ಪೊಲೀಸ್ ಸ್ಟೇಷನ್ಗೆ ಹಿಂದೆ ಹೊಸ SI ಬಂದಿದ್ದಾರೆ. ಹಿಂದೆ ಪೊಲೀಸ್ ಅಧಿಕಾರಿಗಳಿಗೆ ನಾವು ಇನ್ಫಾರ್ಮೇಶನ್ ಕೊಟ್ಟರು, ಯಾವುದೇ ಕ್ರಮಗಳು ಎಲ್ಲದಕ್ಕೂ ಏನಾಗ್ತದೆ ಅಂತಂದ್ರೆ, ಅಲ್ಲಿ ಒಬ್ಬ ಬಲಿಷ್ಠ ವ್ಯಕ್ತಿ ಇದ್ದಾನೆ, ರಾಜಕೀಯವಾಗಿ ಬಲಿಷ್ಠ ವ್ಯಕ್ತಿ ಇಸ್ಮಾಯಿಲ್ ಅಂತ ಒಬ್ಬ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ. ಅವನ ಎಲ್ಲ ವ್ಯವಸ್ಥೆಗಳು ಅವನಲ್ಲಿ ನಡೀತದೆ. ಅಲ್ಲಿ ಸ್ಟೇಷನ್ ನಲ್ಲಿ ಎಲ್ಲ ವ್ಯವಸ್ಥೆಗಳು ಅವನು ನಡೀತದೆ. ಅವನ ಮಾತು ಮೀರಿ ಯಾವುದೇ ಕೇಸ್ಗಳು ಅಲ್ಲಿ ರಿಜಿಸ್ಟರ್ ಆಗಲ್ಲ. ಅವರವರ ಸಮುದಾಯಕ್ಕೆ ಯಾವ ಮಟ್ಟಕ್ಕೆ ಇದ್ದಾರೆ ಅಂತಂದ್ರೆ, ಬಹುಶಃ ಇತ್ತೀಚೆಗೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಇತ್ತೀಚೆಗೆ ಇಸ್ಮಾಯಿಲ್ ಅಂತ ಈ ವ್ಯಕ್ತಿ ಸ್ಟೇಷನ್ ಒಳಗಡೆ ಇದ್ದಾನೆ. ಅವನ ಮಕ್ಕಳು ಮತ್ತು ಅವನ ತಂಡದವರು, ಅವನ ಸೇಲ್ಸ್ ಮೆನ್ಸ್ ನಾಪೋಕ್ಲು ಪೊಲೀಸ್ ಸ್ಟೇಷನ್ ಎದುರುಗಡೆ ಅವರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಈ ಮಟ್ಟಕ್ಕೆ ಆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಇವತ್ತು ಹೇಳ್ತಾನೆ, ನೆನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾನೆ, ನನ್ನ ಮಗ ಅಮಾಯಕ, ನಾವು ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಾವು ಹಿಂದೂ ಸಮಾಜದ ಒಂದು RSS 100 ದಿವಸದ ಕಾರ್ಯಕ್ರಮ ಮಾಡುವಾಗ ನಾವೇಕೆ ರಾಜಕೀಯ ಬೇಕು? ನಮಗೆ ರಾಜಕೀಯಕ್ಕೆ ಸಮಯ ಇಲ್ಲ, ರಾಜಕೀಯನೇ ಬೇಕು. ಈ ರೀತಿ ಬಾಲಿಶ ಹೇಳಿಕೆಗಳು ಕೊಡ್ತಾರೆ. ಅವನ ಮಗನ ಮೇಲೆ ಸಮೇತ, ಹಿಂದೆ ಅವರ ಮಕ್ಕಳ ಮೇಲೆ ಸಮೇತ ಈ ಒಂದು ಗಾಂಜಾಗಳ ಬಗ್ಗೆ ಕಂಪ್ಲೇಂಟ್ ಆದಾಗ ಈ ಮಂಜುನಾಥ್ SI ಹೇಳೋರು ಅವ್ರನ್ನ ಗಣನೆಗೆ ತಗೊಂಡು ಬಿಟ್ಟುಬಿಡ್ತಾರೆ. ಕಂಪ್ಲೇಂಟ್ ಮಾಡಿದ್ರೆ ಬಿಟ್ಟುಬಿಡ್ತಾರೆ. ಅಲ್ಲಿ ನಾಪೋಕ್ಲಂತೂ ಗಾಂಜಾ ವ್ಯಸನಿಗಳ ಕೂಡ ಆಗಿದೆ. ಅದು ಇವರು ಏನಾಗ್ತಾರೆ ಅಂತಂದ್ರೆ, ಹೆಚ್ಚಿನ ಮಟ್ಟದಲ್ಲಿ ಯುವಕರು ಇವರು ನಮ್ಮ ಒಂದು ನಾಗರಿಕರಿಗೆ ಥ್ರೆಟ್ ಆಗಿ ಆಗ್ತಾ ಇದೆ. ಇವತ್ತೊಂದು ಥ್ರೆಟ್, ಆ ಯುವಕರೆಲ್ಲ ಥ್ರೆಟ್ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿಸುತ್ತಿದ್ದಾರೆ. ಪಾಪ ನಮ್ಮ MM ನಮ್ಮ ಸಹೋದರ, ಮುಸಲ್ಮಾನ್ ಸಹೋದರ ವಿಡಿಯೋದಲ್ಲಿ ಹಾಕಿದ್ದಾನೆ, ನಾವು ಇವ್ರು ಮಾಡಿದ ತಪ್ಪು, ಯಾರು ಇಸ್ಮಾಯಿಲ್ನ ಮಗ ಸೇರಿ ಏನು ಆರೋಪಿಗಳು ಮಾಡಿದ್ದಾರೆ, ಅವ್ರು ಮಾಡಿದ ತಪ್ಪು, ಆ ಕಿಡಿಗೇಡಿಗೆ ನಾವು ಬೆಂಬಲಿಸಬಾರ್ದು, ನಾವು ಅನ್ಯೋನ್ಯವಾಗಿ ಇರಬೇಕು ಅಂತ ಹೇಳುವಾಗ
ಇವರು ಕಂಪ್ಲೇಂಟ್ ನಾವು 5 ಜನ ಕೊಟ್ಟಿದ್ವಿ. ಅದರಲ್ಲಿ ಒಬ್ಬರದ್ದು ನಾವು ಬಿಟ್ಟಿದ್ದಾರೆ, ರಾಶಿದ್ ಅಂತೇಳಿ ಇಬ್ಬರು ಇದ್ದಾರೆ. ಆ ರಾಶಿದ್ ಅಂತೇಳಿ ಯಾರದ್ದು ಪೊಲೀಸರು FIR ಮಾಡಲಿಲ್ಲ. ಆ FIR ಮಾಡೋದಂತ ರಾಶಿದ್ ವಾಟ್ಸಪ್ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಗಿ ಆ ಹುಡುಗನಿಗೆ ಧಮಕಿ ಹಾಕ್ತಾನೆ, ಓಪನ್ ಆಗಿ ಧಮಕಿ ಹಾಕ್ತಾನೆ. ನೀ ಭಾಳ ನೀನು ಹಾಕೋಲ್ವಾ, ನಿನ್ನ ಎಂತ ಹಾಕು, ಹಂಗನ ಹಾಕಿ ನಿನ್ನ ಅಂತೇಳಿ ನಾವು SP ಅದನ್ನೆಲ್ಲ ಕೊಟ್ಟು ಬಂದಿದ್ವಿ. ನಾವು ಇವತ್ತು SP ದೂರ ಸಮೇತ ಇದರ ಬಗ್ಗೆ ಮನವಿಯನ್ನು ಕೊಟ್ಟು ಎಲ್ಲವೂ ನಮ್ಮ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿ ಬಂದಿದ್ವಿ. ಅದ ಕಾರಣ ಮುಂದಿನ ದಿನಗಳಲ್ಲಿ ನಾಳೆ ನಾಪೋಕ್ನಲ್ಲಿ ಒಂದು ಬಲಿಷ್ಠವಾದ ಪೊಲೀಸ್ ಠಾಣೆ ಒಂದು ನಿರ್ಮಾಣ ಆಗಬೇಕು. ಅದರೊಟ್ಟಿಗೆ ಈ ಧ್ವಜವನ್ನು ಕಟ್ಟಿದ್ದಾರೆ, ಆ ಭಗವದ್ಧ್ವಜವನ್ನು ಕಟ್ಟಿದ್ದಕ್ಕೆ ಮತ್ತು ಸಂಸ್ಥೆ ಹುಟ್ಟಿದ್ದಕ್ಕೆ ನೀವೇ ಆಗಲಿ ಅಂದರೆ ಮಲಯಾಳ ಭಾಷೆ, ನೀವೇ ಆಗಲಿ ಕಟ್ಟಲಿಕ್ಕೆ ನಾಪೋಕ್ಲು ನಮ್ಮದು ಇದರ ನಾಪೋಕ್ಲಿಗೆ ಸಮಸ್ಯೆ ಆಗಲಿಲ್ಲ, ಬಹಿರಂಗ ಸಮಸ್ಯೆ ಆಗಲಿಲ್ಲ. ನಾವು ಭಾಳ ಸಮಯ ಆಯಿತು ನಾಪೋಕ್ಲು ಹಿಂದೂ ಸಮಾವೇಶ ಮಾಡಬೇಕು ಅಂತ ಒಂದು ನೀವು ಈ ಮಾಡುವ ಮಾಡ್ತಾ ಇದ್ದೀವಿ. ಇದಕ್ಕೆ ಉತ್ತರವಾಗಿ ನಾವೊಂದು ನಾಪೋಕ್ಲಲ್ಲಿ ನಾವು ಮೊನ್ನೆ ಬಲಮೋಟೆಯಲ್ಲೇ ನಾವು ತೀರ್ಮಾನ ಮಾಡಿದ್ದೀವಿ. ನಾಪೋಕ್ಲಲ್ಲಿ ಒಂದು ಬೃಹತ್ ಹಿಂದೂ ಸಮಾವೇಶ ಕೆಲವೇ ದೇಶಗಳಲ್ಲಿ ಡೇಟ್ಸ್ ಅಂತ ನಿಗದಿ ಮಾಡಿದ್ವಿ. ಬೃಹತ್ ಅಂತಂದರೆ ನಾಪೋಕ್ಲು ಅಥವಾ ಕೊಡಗಿನ ಇತಿಹಾಸದಲ್ಲೇ ಒಂದು ಕಂಡರಿಯದ ಸಮಾವೇಶ ಖಂಡಿತವಾಗಿ. ಈ ಮನುಷ್ಯ ನಮ್ಮ ಮಧ್ಯಶಾಸ್ತ್ರ ಬರೋದು ಬೇಡ, ಅದರ ಈ ಮನುಷ್ಯನಿಗೆ ಬಂದರೆ ಅದರ ಪಾವಿತ್ರ್ಯತೆ ಹಾಳಾಗ್ತದೆ. ಏನು ಬೇಕಾದ್ರೆ ಅವ್ರ ಮಸೀದಿಯಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಇಂಥ ವ್ಯಕ್ತಿಗಳು ನಮ್ಮ ಮಧ್ಯಶಾಸ್ತ್ರ ಬಂದು ನಮ್ಮ ಒಂದು ಪವಿತ್ರ ದೇವಸ್ಥಾನದ ಒಂದು ಪಾವಿತ್ರ್ಯತೆ ಹಾಳಾಗ್ತದೆ. ಅವರು ಪ್ರಮಾಣ ಮಾಡಿ ಹೇಳಿದ್ರಿ ನನಗೆ, ನಾನು ಸವಾಲು ಹಾಕ್ತಿದ್ದೀನಿ, ಅವರ ಮಕ್ಕಳು ಏನೆಲ್ಲ ವ್ಯವಹಾರ ಮಾಡ್ತಿದ್ದಾರೆ, ಅವರ ವ್ಯಸನಿಗಳಲ್ಲ, ಅವರ ಪೆಟ್ಲರ್ಸ್ ಅಲ್ಲ ಅಂತ ಹೇಳುವಂಥದ್ದನ್ನ ಅವರು ಪ್ರಮಾಣ ಮಾಡಿ, ಅಕ್ರಮ ಚಟುವಟಿಕೆಗಳಲ್ಲಿ ಏನೆಲ್ಲ ಮಾಡ್ತಿದ್ದಾರೆ ಅದನ್ನು ಪ್ರಮಾಣ ಮಾಡಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾನೆ, ಎಷ್ಟು ಕಮಿಷನ್ ತೆಗಿತಿದ್ದಾನೆ, ಕೆಲಸಗಳಲ್ಲಿ ಎಷ್ಟು ಕಮಿಷನ್ ತೆಗಿತಿದ್ದಾರೆ, ಸರ್ಕಾರದ ಕೆಲಸಗಳಲ್ಲಿ ಎಷ್ಟು ನಮಗೊತ್ತು ಎಷ್ಟು ಪರ್ಸೆಂಟ್ ಇರ್ತಾರೆ, ಯಾವುದೇ ಕಾಂಟ್ರಾಕ್ಟ್ ಕೇಳಿದ್ರೆ ಗೊತ್ತಾಗ್ತದೆ ಎಷ್ಟು % ಕಮಿಷನ್ ತೆಗಿತಿದ್ದಾನೆ. ಇಂಥ ಈಚೆ ಕೆಲಸ ಮಾಡಿಕೊಂಡು ನಮ್ಮ ಟೆಂಪಲ್ಗೆ ಬರ್ತಾರೆ ಪ್ರಮಾಣ. ಸಿದ್ದಿಕ್ಕೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇವರೇ ತಡೆದಿದ್ದು ಅದನ್ನು ತಿರ್ಸಿ ಇವರ ಸ್ಟೇಟ್ಮೆಂಟನ್ನು ತಿರ್ಸಿ ಹೇಳ್ತಾರೆ. ಇವ್ರನ್ನ ಕೇಳಿದ್ದಾರೆ, ಫೋನಲ್ಲಿ ಕೇಳಿದ್ದಾರೆ, ಇವರು ಪಾರಾಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಇವರೇ ಅದನ್ನು ತಡೆದಿದ್ದು. ಇವ್ರನ್ನ ಕೇಳಿದಾಗ ನನ್ನ ಮಗ ಇದ್ದಾನೆ ಅಂತ ಕೇಳಿದ್ರು. ಇಲ್ಲ ಹೌದು ನಿಮ್ಮ ಮಗ ಇದ್ದಾರೆ ಅಂತ ಹೇಳಿದ್ರು. ಇಲ್ಲಿ ಪತ್ರಿಕೆಯಲ್ಲಿ ಹೇಳ್ತಾನೆ ಅಲ್ಲಿ ಇದ್ದವರೇ ಹೇಳಿದ್ರು ಮಗ ಇಲ್ಲ ಅಂತ ಹೇಳಿದ್ರು. ಅಕ್ರಮ ಚಟುವಟಿಕೆಗಳು, ಇಲ್ಲೀಗಲ್ ಆಕ್ಟಿವಿಟೀಸ್ ಏನು ನಡೀತಾ ಇದೆ ಇದನ್ನು ಪೊಲೀಸರು ಫ್ರೀಯಾಗಿ ಬಿಡದೆ ಇವರ ಸೋಕಿ ಇವತ್ತು ಯಾವುದೇ ಇವತ್ತು ಗ್ರಾಮ ಪಂಚಾಯತ್ ಅಂತ ಅವರದೇ ಗ್ರಾಮ ಪಂಚಾಯತ್ ನಾವು ಕೊಡಗಿನಲ್ಲಿ ಅತಿ ದೊಡ್ಡ ಪಂಚಾಯತಿ ಆದರೂ ಸಂಪೂರ್ಣ ಅಧಿಕಾರ ಅವರ ಕೈಯಲ್ಲಿ, ಅವರ ಬಹಳಷ್ಟು ಮಂದಿ ಅಲ್ಲಿ ಮರ್ಯಾದೆಗೆ ಒಂದು PDO ಇಲ್ಲಿ ಪಂಚಾಯತ್ ಮೆಂಬರ್ಸ್ ಇದ್ದಾರೆ, PDOವನ್ನು ನಡೆಸಲಿಕ್ಕೆ ಬಿಡೋದಿಲ್ಲ. ಇಲ್ಲಿಗಲ್ ಆಗಿ ಕಟ್ಟಡಗಳನ್ನು ಕಟ್ತಾರೆ, ಇಲ್ಲಿಗಲ್ ಆಗಿ ಲೈಸೆನ್ಸ್ಗಳನ್ನು ಕೊಡ್ಕೊಳ್ತಾರೆ. ಅವರು ಆಡಿದೆ ಆಟ ಈ ರೀತಿ ಆಗ್ತದೆ. ಕಾನೂನು ಭಾಗದಲ್ಲಿ ನನಗೆ ನೋವಾಯಿತು, ಮೊನ್ನೆ ಮೊನ್ನಣ್ಣನವರು ಕೊಟ್ಟಂತ ಹೇಳಿಕೆ ತುಂಬ ನೋವಾಯಿತು, ಹಾಸ್ಪಿಟಲ್ಲಿ ಕೊಟ್ಟಂತ ಹೇಳಿಕೆ ತುಂಬ ನೋವಾಯಿತು. ಯಾಕೆಂತಂದ್ರೆ ಈ ವ್ಯಕ್ತಿ ಗೌತಮ್ ದೇವರ ವ್ಯಕ್ತಿ ಇಷ್ಟರ ತನಕ ನಮ್ಮ ಬಲಮೋಟೆ ಬಿಟ್ಟು ಬೇರೆ ಎಲ್ಲಿಯೂ ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಂಡಿಲ್ಲ. ಅವನದ ಶ್ರಮಜೀವಿ, ಅವನಾಯ್ತು, ಅವನ ತೋಟ ಆಯಿತು, ಅವನ ಕೆಲಸ ಆಯಿತು, ಅಷ್ಟೇ ಮಾಡ್ತಿರ್ತಕ್ಕಂಥದ್ದು. ಈ ವ್ಯಕ್ತಿಗೆ ಈ ಆರೋಪಗಳು ಯಾರಂತ ಗಂಧಗಳೇ ಗೊತ್ತಿಲ್ಲ. ಇವರು ನಾವು ಕಳಿಸಿದ ಮೈಕ ತೆಗೆದುಕೊಂಡು ವಾಪಸ್ ಬರಕ್ಕೆ ಹೋಗ್ತಿದ್ರೆ ಪನ್ನಣ್ಣನವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಮಧ್ಯದಲ್ಲಿ ಒಂದು ಮಾತಿನ ಘರ್ಷಣೆ ಆಗಿದೆ, ಇವರು ಓವರ್ ಸ್ಪೀಡ್ ಹೋಗ್ತಿದ್ದಾರೆ. ಓವರ್ ಸ್ಪೀಡ್ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ನಾಪೋಕ್ಲು ಟೌನ್ ಮಧ್ಯೆ ಓವರ್ ಸ್ಪೀಡ್ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಮತ್ತು ಅದು ಲೋಡೆಡ್ ಗಾಡಿ, ಅದು ಪಿಕಪ್ ಲೋಡೆಡ್ ಗಾಡಿ, ಮೈಕ್ ಸೆಟ್ ಸಮೇತ ಇತ್ತು, ಬೇರೆ ವಸ್ತುಗಳಿತ್ತು, ಲೋಡೆಡ್ ಗಾಡಿ. ಅಷ್ಟು ಸ್ಲೋ ಆಗಿ ಹೋಗಿದ್ದಾರೆ. ಇವರು ಹೇಳ್ತಾರೆ ಅಲ್ಲಿ ಸಣ್ಣ ದಾರಿ ಮಧ್ಯೆ ಇವರು ಸ್ಪೀಡಾಗಿ ಹೋದ್ರು, ಅಲ್ಲಿ ಮಾತಿನ ಚಕಮಕಿ ಆಯಿತು,
ತಿರ್ಗಾ ಬಂದು ಇವರು ಪಾರ್ಕ್ ಮಾಡಿದಲ್ಲಿ ಮಾತಿನ ಚಕಮಕಿ ಆಯಿತು, ಆ ರೀತಿ ಹಲ್ಲೆ ಆಯಿತು ಅಂತ ಹೇಳುವಂಥ ಸಮರ್ಥನೆ ಇದು ಕಂಡಲ್ಲಿ. ಗ್ರಾಮ ಪಂಚಾಯಿತಿ ಸದಸ್ಯ ಪ್ರದೀಪ್ ಮಾತನಾಡಿ, ಅಹಿತಕರ ಘಟನೆಗಳು ನಡೆದಾಗ ಅಥವಾ ಅನ್ಯಾಯ ಸಂಭವಿಸಿದಾಗ ಪಕ್ಷಾತೀತ ಮತ್ತು ಧರ್ಮಾತೀತವಾಗಿ ಖಂಡಿಸಬೇಕೆಂದರು. ಆದರೆ ಮೊನ್ನೆ ಏನು ನಾಪೋಕಲ್ಲಿ ಘಟನೆ ಆಯಿತು, RSSನ 100 ವರ್ಷದ ಕಾರ್ಯಕ್ರಮ ನಿಮಿತ್ತ ಒಂದು ಏನೋ ಭಗವತ್ ಧ್ವಜ ಇಟ್ಕೊಂಡು ಒಂದು ಗಾಡಿ ಬರ್ತದೆ. ಆ ಗಾಡಿ ಬರೋದಿಗೆ ಏನೋ ಕಿಡಿಗೇಡಿಗಳು ಗಲಾಟೆ ಮಾಡಿದೆ. ಆ ಗಲಾಟೆ ಮಾಡಿದ ಸಂದರ್ಭದಲ್ಲಿ ಆ ಘಟನೆ ಏನು ಈಗ ಸಾರ್ವಜನಿಕ ಭಾಷಣದಲ್ಲಿ ಹೇಳ್ತಾರೆ, ಸೌಹಾರ್ದತೆಯಿಂದ ಬದುಕಬೇಕು, ಸಾಮರಸ್ಯದಿಂದ ಬದುಕಬೇಕು, ಕೇವಲ ಭಾಷಣಕ್ಕೆ ಆಗಬಾರ್ದು. ಇಲ್ಲಿ ಅವರಿಗೆ ಮಾರಲಿ ಸಪೋರ್ಟ್ ಹೇಗೆ ಬರ್ತದೆ ಅಂದರೆ ಅವ್ರನ್ನ ಬೆಂಬಲಿಸಿದ್ರೆ ಮಾತ್ರ ಆ ಈಗ ನೋಡಿ ಅವ್ರನ್ನ ಸಮರ್ಥನೆ ಯಾಕೆ ಮಾಡ್ತಾರೆ ಅರ್ಥ ಆಗ್ತದೆ. ಆ ಏನೊಂದು ಹೇಳ್ತಾರೆ ನೋಡಿ, ಕಾಗೆಗೆ ದುಡ್ಡು, ಆ ವಿಚಾರ ಏನೇ ಇರೋದು. ಆದರೆ ಈ ತರ ಕಿಡಿಗೇಡಿತನ ಸಮಾಜದಲ್ಲಿ ಶಾಂತಿ ಕೊಡೋ ಕೆಲಸ ಮಾಡಿದ್ರೆ ಅದು ಯಾರೇ ಆಗಿರಬೇಕು, ಅದನ್ನ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಅದನ್ನ ಖಂಡನೆ ಮಾಡುವಂತ ಪ್ರವೃತ್ತಿ ಬೆಳೆಸ್ಕೊಳ್ಬೇಕು. ಗೋಷ್ಠಿಯಲ್ಲಿ ಪಾರಾಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಟ್ಟಿ ಕುಶಾಲಪ್ಪ, ಬಲ್ಲಮಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಮಣವಟ್ಟಿರ ಹರೀಶ್ ಕುಶಾಲಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೋಧಕ ಆಸ್ಪತ್ರೆಯಲ್ಲಿ ಕಿವಿ, ಮೂಗು ಮತ್ತು ಗಂಟಲು ವಿಭಾಗದ ವತಿಯಿಂದ ವಿಶ್ವ ಶ್ರವಣ ದಿನ ಪ್ರಯುಕ್ತ ಮಂಗಳವಾರ ಸಂಸ್ಥೆಯ 2ನೇ ವರ್ಷದ ಪದವಿ ವೈದ್ಯಕೀಯ ವಿದ್ಯಾರ್ಥಿಗಳಿಂದ ನಗರದ ರಾಜಸೀಟು ಉದ್ಯಾನವನ ಆವರಣದಲ್ಲಿ ಶ್ರವಣದ ಮಹತ್ವ ಕುರಿತು ಬೀದಿ ನಾಟಕ ಮೂಲಕ ಜಾಗೃತಿ ಮತ್ತು ಜಾಥಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಜಾಗೃತಿ ಜಾಥಾಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಜೆ ಲೋಕೇಶ್ ಅವರು ಚಾಲನೆ ನೀಡಿದರು. ಜಾಥಾವು ರಾಜಸೇಟ್ ರಸ್ತೆ ಮೂಲಕ ನಗರದ ಮಂಗೇರಿರ ಮುತ್ತಣ್ಣ ವೃತ್ತ, ಜನರಲ್ ಕೆಎಸ್ ತಿಮ್ಮಯ್ಯ ವೃತ್ತದ ಮೂಲಕ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯಿಂದ ತಲುಪಿತು. ನಂತರ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಜೆ ಲೋಕೇಶ್ ಅವರು ಕಿವಿ ಸಂಬಂಧಿತ ತೊಂದರೆಗಳಿಗೆ ಶೀಘ್ರ ಚಿಕಿತ್ಸೆ ಪಡೆಯುವ ಅಗತ್ಯತೆ ಹಾಗೂ ಹೆಚ್ಚು ಶಬ್ದದ ಮಟ್ಟದಲ್ಲಿ ಇಯರ್ಫೋನ್ ಬಳಕೆಯಿಂದ ತಪ್ಪಿಸುವ ಕುರಿತು ಸಲಹೆ ನೀಡಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಅವರು ಜಿಲ್ಲಾ ಮಟ್ಟದಲ್ಲಿ ಶ್ರವಣ ತಪಾಸಣೆ ಕಾರ್ಯಕ್ರಮಗಳ ಅಗತ್ಯತೆಯಿಂದ ಒತ್ತಿ ಹೇಳಿದರು. ಸಮುದಾಯದ ಹೊಣೆ. ಮಕ್ಕಳು ಜೋರಾಗಿರ್ಬೇಕಿಲ್ಲಿ. ಮಕ್ಕಳ ಕಿವಿಗಳನ್ನು ರಕ್ಷಿಸಿ ಅವರ ಕನಸುಗಳನ್ನು ಕಾಪಾಡಿ ವಿದ್ಯಾರ್ಥಿಗಳಿಗೆ ಸಮರ್ಪಕ ಶ್ರವಣ ಆರೈಕೆ. ಏನಪ್ಪ ಕೇಳಿದ್ರು ಕೇಳ್ದಲೇ ಇರೋ ತರ ಹೋಗ್ತೀಯಾ? ಕರ್ದೆ ಕೇಳಿಸ್ತಿಲ್ವಾ? ಏನೋ ಇತ್ತೀಚೆಗೆ ಕೇಳಿಸಿದ್ರು ಕೇಳಿಸ್ದಲೇ ಇರೋ ತರ ಇರ್ತೀಯ ಬಿಡಪ್ಪ. ದೇಶದ ಅತಿದೊಡ್ಡ ಬ್ಯಾಂಕ್ ಆಗಿರುವ ಪ್ರತಿಷ್ಠಿತ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಜೂನಿಯರ್ ಅಸೋಸಿಯೇಟ್ ಹುದ್ದೆಯ ಪರೀಕ್ಷೆಯಲ್ಲಿ ಕೊಡಗಿನ ಕತ್ತಣೀರ ಐ ಮುಷ್ರಿಫಾ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಕೊಡವ ಮುಸ್ಲಿಂ ಅಸೋಸಿಯೇಷನ್ ಸದಸ್ಯರು ಆಗಿರುವ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಹೊದವಾಡ ಗ್ರಾಮದ ಕತ್ತಣೀರ ಇಬ್ರಾಹಿಂ ಅವರ ಪುತ್ರಿಯಾಗಿದ್ದಾರೆ. ಮುಷ್ರಿಫಾ ಅವರು ಕೊಡವ ಮುಸ್ಲಿಂ ಅಸೋಸಿಯೇಷನ್ ವತಿಯಿಂದ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ನೀಡಲಾಗುವ ಕೆಎಂಎ ಪ್ರತಿಭಾ ಪುರಸ್ಕಾರವನ್ನು 2 ಬಾರಿ ಪಡ್ಕೊಂಡಿದ್ದಾರೆ. ಆಕಸ್ಮಿಕವಾಗಿ ಅಗ್ನಿ ಅವಘಡ ಸಂಭವಿಸಿ ಸಿಆರ್ಪಿಎಫ್ನ ಮಾಜಿ ಯೋಧರೊಬ್ಬರು ಸಾವನ್ನಪ್ಪಿರುವ ಘಟನೆ ಸೋಮರಪೇಟೆ ಸಮೀಪದ ತೋಳೂರು ಶೆಟ್ಟಹಳ್ಳಿಯಲ್ಲಿ ನಡೆದಿದೆ. ಎಚ್ಎ ವೆಂಕಟೇಶ್ ಮೃತ ದುರ್ದೈವಿ. ಮನೆಯಲ್ಲೇ ತೋಟ ಬಳಕೆಯ ಯಂತ್ರಗಳಿಗೆಂದು ತಂದಿಟ್ಟಿದ್ದ ಪೆಟ್ರೋಲ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಕ್ಷಣಾರ್ಧದಲ್ಲಿ ಬೆಂಕಿ ವ್ಯಾಪಿಸಿದೆ. ವೆಂಕಟೇಶ್ ಅವರು ಗ್ಯಾಂಗ್ರೀನ್ ಸಮಸ್ಯೆಯಿಂದಾಗಿ ಒಂದು ಕಾಲನ್ನು ಕಳೆದುಕೊಂಡಿದ್ದರಿಂದ ತಕ್ಷಣ ಸ್ಥಳದಿಂದ ಹೊರಬರಲು ಸಾಧ್ಯವಾಗದೆ ಬೆಂಕಿಗೆ ಸಿಲುಕಿ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಬೆಂಕಿಯ ತೀವ್ರತೆಗೆ ಮನೆಯ ಒಂದು ಭಾಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು, ಸ್ಥಳೀಯರು ಮನೆಯ ಮೇಲಿನಿಂದ ದಟ್ಟ ಹೊಗೆ ಕಾಣಿಸಿಕೊಂಡ ಹಿನ್ನೆಲೆ ಧಾವಿಸಿ ಬೆಂಕಿ ನಂದಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಅದಾಗಲೇ ವೆಂಕಟೇಶ್ ಅವರು ಸಾವನ್ನಪ್ಪಿದ್ದಾರೆಂದು ತಿಳಿದುಬಂದಿದೆ. ಸ್ಥಳಕ್ಕೆ ಸೋಮರಪೇಟೆ ವೃತ್ತ ನಿರೀಕ್ಷಕ ಮುದ್ದು ಮಾದೇವ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸೋಮರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತರು ಪತ್ನಿ ಹಾಗೂ 2 ಪುತ್ರಿಯರನ್ನ ಅಗಲಿದ್ದಾರೆ. ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ವತಿಯಿಂದ ತಿತಿಮತಿ ಮತ್ತು ಪಾಲಿಬೆಟ್ಟದ ಧರ್ಮ ಕೇಂದ್ರದ ವತಿಯಿಂದ ಈ ಬಾರಿ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ ಎಂದು ವಿರಾಜಪೇಟೆ ಸಂತ ಅನ್ನಮ್ಮ ದ್ವಿಶತಮಾನ ಸಭಾಂಗಣದಲ್ಲಿ ಸಭೆಯಲ್ಲಿ ತಿಳಿಸಲಾಯಿತು. ಕೊಡಗು ಜಿಲ್ಲೆಯ ಎಲ್ಲ ತಾಲೂಕಿನ ಆಡಳಿತ ಮಂಡಳಿಯ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು.
ಅಧ್ಯಕ್ಷರಾದ ಜಾನ್ಸನ್ ಪಿಂಟೋ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಹಿಂದೆ ಇದ್ದ ಆಡಳಿತ ಮಂಡಳಿಯ ಸದಸ್ಯರು ಸರಿಯಾದ ಲೆಕ್ಕಾಚಾರ ನೀಡಿದ ಹಿನ್ನೆಲೆ ನೂತನ ಆಡಳಿತ ಮಂಡಳಿಯ ರಚನೆ ಮಾಡಲಾಯಿತು. ವಿರಾಜಪೇಟೆ ತಾಲೂಕಿನ ಅಧ್ಯಕ್ಷರಾಗಿ ಅಗಸ್ಟಿನ್ ಝೇವಿಯರ್ ಹಾಗೂ ಪೊನ್ನಂಪೇಟೆ ತಾಲೂಕಿಗೆ ಲಾರೆನ್ಸ್ ಅವರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಅಸೋಸಿಯೇಷನ್ನ ಈ ಕ್ರೀಡಾಕೂಟವನ್ನು ಪಾಲಿಬೆಟ್ಟ ದೇವಾಲಯದ ಲೂರ್ದ್ ಮಾತೆ ದೇವಾಲಯದವರು ನಡೆಸ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಅದೇ ರೀತಿ ನಿನ್ನೆ ನಾವು ನಮ್ಮ ಧರ್ಮ ಕ್ಷೇತ್ರದ ಧರ್ಮಗುರುಗಳನ್ನು ನಾವು ಕಂಡು ಧರ್ಮಕ್ಷೇತ್ರದಲ್ಲಿ ಈ ಲೋಗೋವನ್ನು ಬಿಡುಗಡೆ ಮಾಡಿದ್ದೀವಿ. ಅವರ ಮಾನ್ಯತೆ, ಅವರ ಎಲ್ಲ ಆಶೀರ್ವಾದದೊಂದಿಗೆ ನಾವು ಈ ಕ್ರೀಡಾಕೂಟವನ್ನು ಯಶಸ್ವಿ ನಡೆಸಬೇಕು ಅಂತೇಳಿ ನಾವು ಅವರನ್ನು ಕೇಳಿಕೊಂಡಾಗ ಅವರು ಸಂತೋಷದಿಂದ ಆಶೀರ್ವದಿಸಿ ಈ ಕ್ರೀಡಾಕೂಟಕ್ಕೂ ಮತ್ತು ನಮ್ಮ ರೋಮನ್ ಕ್ಯಾಥಲಿಕ್ಕಿಗೆ ಜಿಲ್ಲಾ ಸಮಿತಿಗೆ ಮಾನ್ಯತೆಯನ್ನು ಕೊಟ್ಟಿರುತ್ತಾರೆ. ಅವರು ಇಡೀ ನಮ್ಮ ಜಿಲ್ಲಾ ಸಮಿತಿಯ ಈ ರೋಮನ್ ಕ್ಯಾಥಲಿಕ್ ಅಸೋಸಿಯೇಷನ್ನ ಕ್ರೀಡಾಕೂಟವು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ದೇವಾಲಯಗಳಲ್ಲಿ ಎಲ್ಲ ಗುರುಗಳ ಅಧ್ಯಯನದಲ್ಲಿಯೂ ನಡೀತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಡೆಸಲಿಕ್ಕೆ ಇಚ್ಛೆಪಡ್ತೀನಿ. ನಿಮಗೆ ಒಂದು ಗೊಂದಲ ಇರ್ಬೋದು, ಯಾಕಾಗಿ ಇಲ್ಲಿವರೆಗೆ ಇದ್ದಂತಹ ಈ ವಿರಾಜಪೇಟೆ ಘಟಕವನ್ನು ವಿಸರ್ಜಿಸಿ ಈಗ ಹೊಸದಾಗಿ ನೂತನ ಘಟಕವನ್ನು ಮಾಡಿದ್ದೀರಿ ಎನ್ನುವಂಥ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರವನ್ನು ಹೇಳದಿದ್ದರೆ ನಮ್ಮ ಕ್ರೈಸ್ತ ಬಾಂಧವರಲ್ಲಿರ್ತಕ್ಕಂಥ ಒಂದು ಕನ್ಫ್ಯೂಷನ್ ಸರಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಅದು ಹೇಳ್ತಾ ಇದ್ದೀನಿ. ಈ ಹಿಂದೆ ಇದ್ದಂತಹ ಅಧ್ಯಕ್ಷರ ಏನು ನಮ್ಮ ರೋಮನ್ ಕ್ಯಾಥೋಲಿಕ್ ವಿರಾಜಪೇಟೆ ಘಟಕದ ಅಧ್ಯಕ್ಷರಿದ್ದರು, ಇವರು ನಮ್ಮ ಸಂಸ್ಥೆಗೆ ಸುಮಾರು 3,84,000 ರೂಪಾಯಿಯಷ್ಟು ಹಣವನ್ನು ಸರಿಯಾದ ದಾಖಲೆಗಳನ್ನು ಒದಗಿಸದೆ ಹಾಗೂ ಯಾವುದೇ ಒಂದು ನಮ್ಮ ಸಂಸ್ಥೆ ಜಿಲ್ಲಾ ಸಮಿತಿ ಆಗಿರಲಿ ವಿರಾಜಪೇಟೆ ಘಟಕವಾಗಿರಲಿ ಈ ಎರಡು ಘಟಕಗಳ ಗಮನಕ್ಕೆ ಬರದೆ ಯಾವುದೇ ಒಂದು ಏನು ನಮ್ಮ ಬುಕ್ಕಿನಲ್ಲಿ ಎಂಟ್ರಿ ಮಾಡದೆ ಲೆಕ್ಕಾಚಾರ ಕೊಡದೆ ಸುಮಾರು 3,84,000 ರೂಪಾಯಿಯನ್ನು ದುರುಪಯೋಗಪಡಿಸಿಕೊಟ್ಟಿರೋದು ನಮಗೆ ನಮ್ಮ ತನಿಖೆಯಿಂದ ನಮಗೆ ತಿಳುವಳಿಕೆ ಬಂದಿದೆ. ಆ ವಿಷಯದ ಮೇಲೆ ಅವರು ತನ್ನದೇ ಆದ ಒಂದು QR ಕೋಡ್ ಮತ್ತು QR ಕೋಡನ್ನು ಬಳಸಿ ತನ್ನ ಖಾತೆಗಳಿಗೆ, ಸ್ವಂತ ಖಾತೆಗೆ ಹಣವನ್ನು ಜಮಾ ಮಾಡಿ ಅದನ್ನು ದುರುಪಯೋಗಪಡಿಸಿಕೊಂಡಿದ್ದು ನಮಗೆ ಕಂಡು ಬಂದಿರ್ತದೆ. ಆ ವಿಷಯವನ್ನು ನಾವು ಕೊಡಗು ಜಿಲ್ಲಾ ರೋಮನ್ ಕ್ಯಾಥಲಿಕ್ ಅಸೋಸಿಯೇಷನ್ ವತಿಯಿಂದ ಈ ದಿನ ವಿರಾಜಪೇಟೆಯ ಸಂತನ್ನಮ್ಮ ದೇವಾಲಯದ ದೀಪೋತ್ಸವನ ಸಭಾಂಗಣದಲ್ಲಿ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ಘಟಕದ ಅಧ್ಯಕ್ಷರ ಮತ್ತು ಸದಸ್ಯರ ಒಂದು ನೇಮಕ ನಡೆಯಿತು. ಕಳೆದ ಬಾರಿ ಇಲ್ಲಿ ವಿರಾಜಪೇಟೆ ಮತ್ತು ಪೊನ್ನಂಪೇಟೆಗೆ ಎರಡಕ್ಕೂ ಸೇರಿಬಿಟ್ಟು ಅಧ್ಯಕ್ಷರಿದ್ದರು. ಅವರು ಈ ಹಿಂದೆ ಈ ಚರ್ಚಿನಲ್ಲಿ ನಡೆದಂಥ ಒಂದು ಕ್ಯಾರಲ್ ಸಿಂಗಿಂಗ್ ಕಾರ್ಯಕ್ರಮದ ನಂತರ ಅವರನ್ನು ಕಾರಣಾಂತರಗಳಿಂದ ಉಚ್ಚಾಟನೆ ಮಾಡಲಾಗಿತ್ತು ಮತ್ತು ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ ಮತ್ತು ಅವರ ಸಂಘಟನೆ ತೆಗೆದುಹಾಕಲಾಗಿತ್ತು. ತದನಂತರ ಈ ಭಾಗದ ಜನರು, ಭಾಳಷ್ಟು ಜನರು ನಮಗೆ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ಘಟಕಗಳ ರಚನೆ ಮಾಡಬೇಕು ಅಂತ ಕೇಳಿಕೊಂಡ ಮೇರೆಗೆ ಇಲ್ಲಿಯ ನಾಯಕರಾದ ಅಗಸ್ಟಿನ್ ಮತ್ತು ಪೊನ್ನಂಪೇಟೆ ಭಾಗದ ನಾಯಕರಾದ ಸುಭಾಷ್ ಮಾಥಿಯವರನ್ನು ಈ ಸಂಘಟನೆಯ ಒಂದು ತಾಲೂಕು ಘಟಕಗಳ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಈ ಸಂಘಟನೆಯು ಕಳೆದ 14 ವರ್ಷಗಳಿಂದ ಸೋಮವಾರಪೇಟೆ ಭಾಗದಿಂದ ಪ್ರಾರಂಭವಾಗಿ ಹಲವಾರು ವಿಚಾರಗಳ ಸಮಾಲೋಚನೆ ನಡೆಸಿಕೊಂಡು ಶಿರಂಗಾಲ ಕಾವೇರಿ ನದಿ ದಂಡೆಯಲ್ಲಿರುವ ಶ್ರೀ ಉಮಾ ಮಹೇಶ್ವರ ಸ್ವಾಮಿಯ ವಾರ್ಷಿಕ ರಥೋತ್ಸವ ಶ್ರದ್ಧಾಭಕ್ತಿಯಿಂದ ವಿವಿಧ ಹೋಮ ಹವನಗಳೊಂದಿಗೆ ನೆರವೇರಿತು. ರಥೋತ್ಸವದ ಅಂಗವಾಗಿ ಗಣಪತಿ ಹೋಮ, ಉಮಾ ಮಹೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಮಧ್ಯಾಹ್ನ 1 ಗಂಟೆಗೆ ಶ್ರೀ ಸ್ವಾಮಿಯ ವಿಗ್ರಹವನ್ನು ಅಲಂಕೃತವಾದ ಭವ್ಯ ಮಂಟಪದಲ್ಲಿ ಕುಳ್ಳಿರಿಸಿ ಪೂಜೆ ಸಲ್ಲಿಸಿ ವೀರಗಾಸೆ, ಮಂಗಳವಾದ್ಯ, ಡೊಳ್ಳು ಕುಣಿತ, ಕಲಾ ತಂಡಗಳ ಸಮ್ಮುಖದಲ್ಲಿ ರಥೋತ್ಸವ ನಡೆಯಿತು. ರಥೋತ್ಸವ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿತು. ಅದೇ ರೀತಿ ಇಂದಿನ ವಿಶೇಷತೆ ಏನಂದರೆ ನಾವು ಮಂಡ್ಯದ ಕಲಾ ತಂಡದವರಿಂದ ಡೊಳ್ಳು ಕುಣಿತ, ವೀರಗಾಸೆ, ಮಂಗಳವಾದ್ಯ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಊರಿನ ಪ್ರಮುಖ ರಸ್ತೆಗಳಲ್ಲಿ ಜರುಗುತ್ತಾ ಈ ಹಬ್ಬಕ್ಕೆ ನೆರೆಹೊರೆಯ ಗ್ರಾಮಸ್ಥರು, ನಮ್ಮ ಗ್ರಾಮಸ್ಥರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಸಡಗರದಿಂದ ಪಾಲ್ಗೊಂಡಿದ್ದಾರೆ. ಈ ರಥೋತ್ಸವಕ್ಕೆ ಹಲವಾರು ದಾನಿಗಳು ಕೂಡ ಕಾಣಿಕೆಯನ್ನು ನೀಡಿರುತ್ತಾರೆ. ಅವರೆಲ್ಲರಿಗೂ ಕೂಡ ನಮ್ಮ ದೇವಾಲಯ ಸಮಿತಿಯಾಗಿ ನಾವು ವಂದನೆಗಳನ್ನು ಸಮರ್ಪಿಸ್ತಾರೆ. ಬೆಳಗಾವಿನ ಉಮಾಮಹೇಶ್ವರ ದೇವಸ್ಥಾನದ ಪ್ರತಿ ವರ್ಷ ಹಾಗೆ ಈ ವರ್ಷ ರಥೋತ್ಸವವನ್ನು ಆಚರಿಸ್ತಾ ಇದೆ. ಇದು ಸುಮಾರು ವರ್ಷಗಳಿಂದ ನಡೆದುಕೊಳ್ತಾ ಇದೆ. ಹಾಗೆ ಈ ವರ್ಷವೇ ಇವತ್ತು ರಥೋತ್ಸವ, ನಾಳೆ ದೇವಸ್ಥಾನದ ಪೂಜಾ ಕಾರ್ಯಗಳಿರುತ್ತೆ. ಮತ್ತು ಬುಧವಾರ ದಿವಸ ತೆಪ್ಪೋತ್ಸವ ನಡೆಯುತ್ತಿದೆ. ಸಂಜೆ ಕಾವೇರಿ ನದಿಯಿಂದ ದೇವರಿಗೆ ತಗೊಂಡು ಇಡೀ ಗ್ರಾಮದಲ್ಲೆಲ್ಲ ಮೆರವಣಿಗೆ ಮಾಡಿ ಮಳದೂರು ಎಲ್ಲ ಮೆರವಣಿಗೆ
ಸಂದರ್ಭ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಗ್ರಾಮ ದೇವತಾ ಸಮಿತಿ ಅಧ್ಯಕ್ಷ ನೇಮೇಶ್, ಕಾರ್ಯದರ್ಶಿ ಎಸ್ಟಿ ವೆಂಕಟೇಶ್, ಉಪಾಧ್ಯಕ್ಷ ಭೋಜರಾಜ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ನಾಪಕ್ಲು ಸಮೀಪದ ನೆಲಜಿ ಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ಕುಂಬ್ಯಾರು ಕಲಾಡ್ಚ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಸೋಮವಾರ ಸಂಪನ್ನಗೊಂಡಿತು. ಉತ್ಸವದ ಅಂಗವಾಗಿ ವಿಶೇಷ ಪೂಜೆ ನೆರವೇರಿದು. ದೇವಾಲಯದಲ್ಲಿ 13 ತುಲಾಭಾರ ಸೇವೆ ಬಳಿಕ ಭಕ್ತರು ವಿವಿಧ ರೀತಿಯ ಹರಕೆ ರೂಪದಲ್ಲಿ ಕಾಫಿ, ಕಾಳುಮೆಣಸು, ಎಂಡೆ ಮತ್ತಿತರ ಹರಕೆಯನ್ನು ಸಲ್ಲಿಸಿದರು. ನಂತರ ದೇವಾಲಯದಲ್ಲಿ ಮಹಾಪೂಜೆ ಜರುಗಿತು. ಬಳಿಕ ಎತ್ತು ಹೋರಾಟ, ಭಕ್ತರಿಗೆ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ, ದೇವರ ಪ್ರದರ್ಶನ, ನೃತ್ಯ ಬಲಿ ಜರುಗಿತು. ತಂತ್ರಿ ಸಂತೋಷ್ ಹೆಬ್ಬಾರ್, ಅರ್ಚಕ ವಿಜಯಕುಮಾರ್ ಕಲ್ಲೂರಾಯ ಮತ್ತು ರಾಜೇಶ್ ಜಯಚಂದ್ರ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಈ ಸಂದರ್ಭ ತಕ್ಕ ಮುಖ್ಯಸ್ಥರಾದ ನಾಪನೆರವಂಡ ಪೊನ್ನಪ್ಪ, ಬಾಳೆಯಡ ರಾಜ ಕುಂಜಪ್ಪ, ಕೈಯಂದಿರ ರಮೇಶ್, ಆಡಳಿತ ಮಂಡಳಿ ಅಧ್ಯಕ್ಷ ಮುಂಡಂಡಾಸಿ ನಾಣಯ್ಯ, ಕಾರ್ಯದರ್ಶಿ ಮುಕ್ಕಾಟಿರ ವಿನಯ್, ಖಜಾಂಚಿ ಮಣವಟ್ಟಿರ ಪಾಪು ಚಂಗಪ್ಪ, ಆಡಳಿತ ಮಂಡಳಿ ಸದಸ್ಯರು, ಗ್ರಾಮಸ್ಥರು, ಊರಿನ ಪರವೂರಿನ ಭಕ್ತರು ಪಾಲ್ಗೊಂಡಿದ್ದರು. ನಮಸ್ತೆ. ಇವತ್ತು ನಮ್ಮ ನೆಲಜಿ ಗ್ರಾಮದ ವಿಶ್ವವಿದ್ಯುತಪ್ಪನ ದೇವಸ್ಥಾನದಲ್ಲಿ ವಾರ್ಷಿಕ ಕಲಾಟ ಹಬ್ಬ ಇವತ್ತು ನಡೀತಾ ಇದೆ. ಬೆಳಿಗ್ಗೆಯಿಂದ ಅಭಿಷೇಕ ಮಾಡುವುದರ ಜೊತೆಯಲ್ಲಿ ನಮ್ಮ ಎಲ್ಲ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಕೂಡ ನಡೆದಿತ್ತು. ಇವತ್ತು 1.5 ಕೋಟಿಯ ಅಷ್ಟು ಅಭಿವೃದ್ಧಿ ಕಾರ್ಯ ಈ ದೇವಸ್ಥಾನ ನಡೆದಿದೆ. ಅದರ ಶುದ್ಧ ಕೆಲಸ ನಡೆದೊಂದಿಗೆ ಬಂದಂತಹ ಭಕ್ತಾದಿಗಳ ತುಲಾಭಾರ ಸೇವೆಯೊಂದಿಗೆ ಇವತ್ತು ಮಹಾಪೂಜೆ ನೆರವೇರಿಸಿ ಎತ್ತು ಹೋರಾಟ ಆಗಿ ಇದೀಗ ಅನ್ನಸಂತರ್ಪಣೆ ನಂತರ ನಮ್ಮ ದೇವರ ನೃತ್ಯ ಬಲಿ ನಡೆಯುವಂತಹ ಒಂದು ವ್ಯವಸ್ಥೆ ಇದೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಮಡಿಕೇರಿ ನಗರದ ಕಾರ್ ಸ್ಟ್ಯಾಂಡ್ ಮೇಲ್ಭಾಗದ ಆಟೋ ಸ್ಟ್ಯಾಂಡ್ ಸಮೀಪದಲ್ಲಿರುವ ಕಟ್ಟೆ ಬೀಳುವ ಹಂತದಲ್ಲಿದ್ದು, ಸಾರ್ವಜನಿಕರ ದೂರಿನ ಮೇರೆಗೆ ಇತ್ತೀಚೆಗೆ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಪರಿಶೀಲನೆ ನಡೆಸಿದರು. ಮಂಗಳವಾರ ಬೆಳಿಗ್ಗೆ ಅಪಾಯದ ಹಂತದಲ್ಲಿದ್ದ ಈ ಕಟ್ಟೆಗಳನ್ನು ನಗರಸಭೆ ಉಪಾಧ್ಯಕ್ಷರಾದ ಮಹೇಶ್ ಜೇನಿ ಅವರ ಸಮ್ಮುಖದಲ್ಲಿ ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿದ್ದು, ನಗರಸಭೆ ಸಾರ್ವಜನಿಕರ ಬೇಡಿಕೆಗೆ ತುರ್ತಾಗಿ ಸ್ಪಂದಿಸಿದ ಬಗ್ಗೆ ಕಾರ್ ಮತ್ತು ಆಟೋ ಮಾಲೀಕ, ಚಾಲಕರು ಹಾಗೂ ಸಾರ್ವಜನಿಕರು ಶ್ಲಾಘಿಸಿದ್ದಾರೆ.
ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಸುಂಕ ವಿಧಿಸುವ ಕ್ರಮವನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ವ್ಯಾಪಾರಿಗಳು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ದಿನಸಿ ಜೀವನೋಪಾಯಕ್ಕೆ ಅವಲಂಬಿಸಿರುವ ಸಣ್ಣ ವ್ಯಾಪಾರಿಗಳಿಗೆ ಈ ಸುಂಕದಿಂದ ಆರ್ಥಿಕ ಒತ್ತಡ ಹೆಚ್ಚಾಗ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳು ಸಮಸ್ಯೆಯನ್ನು ಮಾನವೀಯ ದೃಷ್ಟಿಯಿಂದ ಪರಿಗಣಿಸಿ ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕೆಂದು ವ್ಯಾಪಾರಿಗಳು ಒತ್ತಾಯಿಸಿದ್ದಾರೆ. ಬೇಡಿಕೆಗೆ ಸ್ಪಂದಿಸದಿದ್ದರೆ ಶೀಘ್ರದಲ್ಲೇ ಪ್ರತಿಭಟನೆ ನಡೆಸಲು ಮುಂದಾಗುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಮಿತಿ ಇದೆ, ಹೇಳಿರೋದೇನು ಅಂತ ಹೇಳಿದ್ರೆ ನಿಮ್ ಜೊತೆ ಮಾತುಕತೆ ಮಾಡಿ ಏನಾಗಿದೆ ಈಗ ನಿಮ್ ಸಮಸ್ಯೆ ಮಾತುಕತೆ ಮಾಡಿ ಯಾವಾಗ ಮಾಡ್ಬೇಕು ಆದೇಶ ಮಾಡಿದ್ಯಾ ಜಿಲ್ಲೆಗಳಲ್ಲಿ ಆಯ್ತು. ಸಂತೆಯಲ್ಲಿ ಮಾರುಕಟ್ಟೆಯಲ್ಲಿ ಆರಂಭಗಳಲ್ಲಿ ಅಥವಾ ಸಂತೆ ನಡೆದ ಜಾಗದಲ್ಲಿ ಸುಂಕ ವಸೂಲಾತಿಗೆ ಅವಕಾಶ ಇದೆ. ಇಷ್ಟು ವರ್ಷ ಮಾಡಿದೀವಿ, ಈಗ ಮಾಡ್ಬಿಡಿ ಅಂತ ನಾವು ಹೇಳಲ್ಲ. ಬೀದಿ ಬದಿ ವ್ಯಾಪಾರಿ ಎಲ್ಲಿ ಗೆಜೆಟಲ್ಲಿದೆ, ಸರ್ಕಾರ ಆದೇಶ ಇದೆಯಾ ಕೊಡಿ ನಮಗೆ. ಹೆಂಗೆ ಅನೌನ್ಸ್ ಮಾಡ್ತೀವಿ? ನೀವು ಮಾಡಿ ಸಂತೆ ಮಾಡ್ಲಿ ಮಾಡ್ಬಿಡಿ ಅಂತ ನಾವು ಹೇಳಲ್ಲ. ವೆಜಿಲಲ್ಲಿ ಮಾತ್ರ ಒಂದಿನ ಮಾಡ್ಕೊಳ್ತಾರೆ. ಪ್ರತಿಯಿಂದ ಪಾಪ ಬಡವರಿಂದ ಮಾಡ್ಕೊಂಡು ಡೈಲಿ 80 ರೂಪಾಯಿ ಕಟ್ಟಬೇಕು ಅಂದ್ರೆ ಎಲ್ಲಿಂದ ಕಟ್ತಾರೆ? ಅದು ಬೀದಿ ಕುಟುಂಬರು ಏನಾದ್ರು ಶೆಡ್ ಹಾಕ್ತೀರಾ, ಛತ್ರಿ ಕೊಡ್ತೀರಾ? ನಿಜವಾಗಿ ನಮ್ಮ ಸ್ಥಳೀಯ ಊರು ಅವ್ರ ಅಜ್ಜಿ ಸತ್ತೋಗಿ, ಅಮ್ಮ ಸತ್ತೋಗಿ, ಹಂಗೆ ಸತ್ತೋಗಿ, ಈಗ ಉಳಿದಿರೋರು ಯಾರು ಗೊತ್ತಾ? ಮಕ್ಕಳು ಮೊಮ್ಮಕ್ಕಳು ಆಯ್ತಾ, ಯಾರ್ಯಾರೋ ಬಂದವರು ಲಕ್ಷಾಂತರ ರೂಪಾಯಿ ದುಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ವ್ಯಾಪಾರಸ್ಥರು, ಹೂ ವ್ಯಾಪಾರದವ್ರು ಮರದ ಬುಡದಲ್ಲಿ ಕೂತ್ಕೊಂಡು ನೊಣ ಓಡಿಸ್ತಾ ಕೂತವ್ರೆ. ವ್ಯಾಪಾರನೇ ಆಗೋದಿಲ್ಲ. ಅದಕ್ಕೆಲ್ಲ ಒಂದು ಮಾರುಕಟ್ಟೆ ಇದ್ಮೇಲೆ ಸರಿ ಮಾಡ್ಬೇಕಲ್ವ ಪಂಚಾಯತ್. ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ, ಎಷ್ಟು ಸಲ ಕೇಳಿದ್ವಿ, ಒಂದು ಗ್ರೂಪ್ ಏನು ನಮ್ಮ ಒಂದು ಸ್ವಶಕ್ತಿಯಿಂದ ನಾವು ನಮ್ಮ ಹಣದಲ್ಲಿ ಈಗ ಏನೋ ಬ್ಯಾಂಕ್ ನಮಗೆ ಸಾಲ ಕೊಡ್ತಾ ಇದೆ, ಅದು ಎಲ್ಲರಿಗೂ ಪೂರ್ಣವಾಗಿ ನಮಗೆ ಸಾಲ ತಲುಪಿಲ್ಲ. ಒಂದೊಂದು ಕಾರಣ ಹೇಳ್ಬಿಟ್ಟು ಕೆಲವರೆಲ್ಲ ವಾಪಸ್ ಹೋಗಿದ್ದಾರೆ, ತಗೊಂಡು ಅವರ ಹೊಟ್ಟೆಪಾಟ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನಮ್ಮ ಬೀದಿ ವ್ಯಾಪಾರಿಗಳಿಗೆ ಏನಾದ್ರೂ ಸಪೋರ್ಟ್ ಮಾಡಿದ್ದೀರಾ ಅದೇ ಹೇಳಿ ಸಾಕಷ್ಟು. ಅದಲ್ಲ ನಿಮಿಷ ಅದಕ್ಕೆ ಹೋಗೋಣ. ನೆಕ್ಸ್ಟ್ ಅದಕ್ಕೆ ಹೋಗೋಣ ಇಲ್ಲ ಅಂತ. ಹಾಸನ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಇದೆ. ನೀವು ಅರ್ಕಲ್ಗೂಡು ತಗೊಳ್ಳಿ, ಆಲೂರು ತಗೊಳ್ಳಿ, ಹಾಸನ ತಗೊಳ್ಳಿ, ಸಕಲೇಶ್ಪುರ ತಗೊಳ್ಳಿ, ಒಳನರಸೀಪುರ ತಗೊಳ್ಳಿ, ಚನ್ನರಾಯಪಟ್ಟಣ ತಗೊಳ್ಳಿ, ಎಲ್ಲ ಕಡೆನೂ ಇದೆ. ಉಸ್ತುವಾರಿ ನಾನೇ ಸರ್, ಅಲ್ಲಿ ಸಂಘಟನೆ ಹಾಸನ ಉಸ್ತುವಾರಿ ಗೊತ್ತಿದೆ. ಏನಾಗಿದೆ ಅಂದರೆ ಯಾವ ಜಿಲ್ಲೆಗಳು ಇವತ್ತವರೆಗೆ ಬೀದಿ ಬದಿ ವ್ಯಾಪಾರಿಗಳು ಟೆಕ್ನಾಲಜಿ ದೃಷ್ಟಿಯಲ್ಲಿ ಮಾಡಿಲ್ಲ. ಫಸ್ಟ್ ಆಫೀಸರ್ನಲ್ಲಿ ತಾವು ಮಾಡ್ತಾರೆ. ಯಾಕೆ ಬೃಹಸ್ಪತಿ ಮಾಡಿಲ್ಲ. ಈ ಥರ 31 ಜಿಲ್ಲೆ ಇದೆಯಾ? ಯಾವ ಜಿಲ್ಲೆಯೂ ಇಲ್ಲ. ಇಲ್ಲಿ ಯಾಕೆ ಸರ್ ಈ ಥರ ಮಾಡಿದ್ರು ಅಂತ ಕೇಳ್ತಾರೆ. ನೀವು ಸರ್ ತಿಳ್ಕೊಂಡಿರ್ತಕ್ಕಂಥದ್ದು ನೀವು ಇದ್ದೀರಲ್ಲ ಇಲ್ಲ ಅಂತ ಹೇಳೋಲ್ಲ ನೋಡಿ. ನೀವು ಮೊನ್ನೆ ಬಜೆಟ್ ಪೂರ್ವವಾಗಿ ಸಮೇತ ಮಾಡಿದ್ದೀವಿ. ನೀವು ಇಲ್ಲಿಂದ ಜಸ್ಟ್ ನೀವು 31 ಜಿಲ್ಲೆ ಇರೋದಲ್ಲ. ಈ ಸಂದರ್ಭ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಆದಮ್ ಎಸ್ ಮಾತನಾಡಿ, ವ್ಯಾಪಾರಸ್ಥರ ಮೇಲೆ ಇಂಥ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ. ಶಾಸಕರ ಗಮನಕ್ಕೂ ಕೂಡ ನಾವು ತರ್ತೇವೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡುವುದು ಸರಿಯಲ್ಲ ಎಂದು ತಿಳಿಸಿದರು. ಕುಶಾಲನಗರದ ಪುರಸಭೆ ವ್ಯಾಪ್ತಿಯಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳಿಗೆ ಪ್ರತಿನಿತ್ಯ ಸುಂಕ ವಸೂಲಿಯನ್ನು ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈಗಾಗಲೇ ಈ ಭಾಗದಲ್ಲಿ ಬಡವರು ಒಂದು ದಿನಕ್ಕೆ ಒಂದು 500 ರೂಪಾಯಿ ಹಾಕಿ 600 ರೂಪಾಯಿ ವ್ಯಾಪಾರ ಮಾಡೋದೇ ದೊಡ್ಡ ಕಷ್ಟ ವಿಚಾರದಲ್ಲಿ. ಅದರಲ್ಲಿ 75-80 ರೂಪಾಯಿ ಪ್ರತಿನಿತ್ಯ ಅವರು ಸುಂಕವನ್ನು ಕಟ್ಟೋದು ಭಾಳ ಕಷ್ಟದ ವಿಷಯ. ಆ ವಿಚಾರವನ್ನು ಪರಿಗಣಿಸದೆ ಏಕಾಏಕಿ ಯಾವುದೇ ಸರ್ಕಾರದ ಆದೇಶದ ಇಲ್ಲದೆ ಗೆಜೆಟ್ನಲ್ಲಿ ಕೂಡ ವಿಚಾರವಿಲ್ಲ, ಪ್ರಸ್ತಾಪನೆ ಇಲ್ಲ. ಆದರೆ ಸ್ಥಳೀಯ ಪುರಸಭೆಯ ಅಧಿಕಾರಿಗಳು ತಮ್ಮ ಪುರಸಭೆಯ ಆದಾಯಕ್ಕೋಸ್ಕರ ತಾವೇ ಏಕಾಏಕಿ ಸ್ವತಃ ನಿರ್ಧಾರವನ್ನು ಕೈಗೊಂಡು ಏನು ಮುಂದಿನ 5ನೇ ತಾರೀಕಿಗೆ ಒಂದು ಸುಂಕ ವಸೂಲಾತಿಯ ಒಂದು ಹರಾಜು ಪ್ರಕ್ರಿಯೆಯನ್ನು ಪ್ರಕಟಣೆ ಮಾಡಿದ್ದಾರೆ. ಇದು ನಿಜವಾಗಲೂ ಖಂಡನೀಯ. ಇದನ್ನು ನಾವು ನಮ್ಮ ಕರ್ನಾಟಕ ಪ್ರದೇಶದ ಬೀದಿ ಬದಿ ವ್ಯಾಪಾರ ಒಕ್ಕೂಟದಿಂದ ಖಂಡಿಸ್ತೇವೆ. ಇಂತಹ ಕೆಟ್ಟ ನಿರ್ಧಾರವನ್ನು ತಾವು ತಗೊಳ್ಬಾರ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ TBC ಮಾರುಕಟ್ಟೆ ಸಮಿತಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದರ ಜೊತೆಗೆ ಸಂಘಟನೆ ಕೂಡ ಒಕ್ಕೂಟ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಅವರ ಗಮನಕ್ಕೆ ತಂದು ಅವರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡು ತಾವು ತೀರ್ಮಾನ ತಗೊಳ್ಬೇಕಿದ್ದಾದರೆ ಏಕಾಗಿ ತೀರ್ಮಾನ ತಗೊಂಡಿದ್ದು ಖಂಡನೀಯ ವಿಷಯ. ಇದನ್ನು ಖಂಡಿತವಾಗಿಯೂ ಇದರ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ. ಈಗಾಗಲೇ ಮುಖ್ಯಾಧಿಕಾರಿಗಳ ಬಹುಶಃ 8 ದಿನಗಳ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರನ್ನ ಮೀಟ್ ಮಾಡಲಿಕ್ಕೆ ಅವರು ನಮಗೆ ಸಿಗ್ತಾ ಇಲ್ಲ.
ಇವಾಗ ಕೂಡ ಬೆಳಿಗ್ಗೆ ನಾವು ವಿಭಾಗಾಧಿಕಾರಿಗಳಿಗೆ ನಾವು ಕರೆಯ ಮುಖಾಂತರವಾಗಿ ವಿಚಾರ ಪ್ರಸ್ತಾಪ ಮಾಡಿದಾಗ ಮುಖ್ಯಾಧಿಕಾರಿಗಳು 2:30ಗೆ ಬರ್ತಾರೆ, ಅವ್ರ ಜೊತೆಗೆ ಚರ್ಚೆ ಮಾಡಿ ಅಂತ ಹೇಳಿದ್ರು. ನಾವು 2:30ರಿಂದ ಎಲ್ಲ ವ್ಯಾಪಾರಸ್ಥರಲ್ಲಿ ವ್ಯಾಪಾರ ಬಿಟ್ಟು ಕಾಯ್ತಾ ಇದ್ದೀವಿ. ಆದರೂ ಕೂಡ ಅಧಿಕಾರಿಗಳು ನಮಗೆ ಬಂದು ಸ್ಪಂದನೆ ಮಾಡಿಲ್ಲ. ನಿಜವಾಗಿ ಆ ವಿಚಾರವಾಗಿ ಕೂಡ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಬಂದು ಮುಖ್ಯಾಧಿಕಾರಿಗಳು ನಮ್ಮೊಂದಿಗೆ ಚರ್ಚೆ ಮಾಡಿ ಈ ಒಂದು ಬಹಿರಂಗ ಹರಾಜಿನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು. ಈ ವಿಚಾರನ ಮಾನ್ಯ ಶಾಸಕರ ಗಮನಕ್ಕೂ ಕೂಡ ನಾವು ತರಲಿಕ್ಕೆ ನಾಳೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಸುಂಕ ವಸೂಲಾತಿಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡದೇ ಇಲ್ಲ ನಾವು ಖಂಡಿತವಾಗಲೂ. ಇದು ಸಂತೆ ವ್ಯಾಪಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಹರಾಜು ಪ್ರಕ್ರಿಯೆ ಮಾಡಲಿ, ಆದರೆ ಬೀದಿಯಲ್ಲಿ ಕಷ್ಟಪಟ್ಟು ಜೀವನ ನಡೆಸುವಂಥ ವಿರುದ್ಧ ಹೊಟ್ಟೆಯನ್ನು ಹೊಡಿಬೇಡಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತಾವು ಮಾಡಬೇಡಿ ಅಂತೇಳಿ ಖಂಡಿಸ್ತಾ ನನ್ನ ಮಾತು ಮುಗಿಸಿದ್ದೆ. ಬೀದಿ ಬದಿ ವ್ಯಾಪಾರಿಗಳ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಸಲೀನಾ ಮಾತನಾಡಿ, ಅಧಿಕಾರಿಗಳು ನಮ್ಮ ಗಮನಕ್ಕೂ ತಿಳಿಸದೆ ಇಂತಹ ನಿರ್ಧಾರಗಳನ್ನು ಏಕಾಏಕಿಯಾಗಿ ತೆಗೆದುಕೊಂಡಿರುವುದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆಗೆ ಕೂಡ ಇಳಿಯಬೇಕಾಗುತ್ತೆ ಎಂದು ತಿಳಿಸಿದರು. ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಬೈಲಾ ಇದೆ. ಆ ಬೈಲಾದಲ್ಲಿ ಎಲ್ಲ ವಿಷಯಗಳು ನಮೂದನೆ ಆಗಿದೆ. ಈ ಯಾವುದೇ ವಿಷಯಗಳನ್ನ ಇವರು ಓದದೆ ಮಾಡದೆ ಏನು ಮಾಡಿದರೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮಲ್ಲಿ ಆ ಬೈಲಾನ ನಾವು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ವ್ಯಾಪಾರ ಸಮಿತಿ ಅಂತಲೂ ಇಲ್ಲಿ ಒಂದು ಎಲೆಕ್ಟೆಡ್ ಬಾಡಿನೇ ಇದೆ. ಅವ್ರನ್ನ ಕರೆದು ಏನಾಗಬೇಕು ಅನ್ನೋದನ್ನು ಚರ್ಚೆ ಮಾಡಬೇಕಿತ್ತು, ಅದನ್ನು ಸಹ ಮಾಡಿಲ್ಲ. ಜೊತೆಗೆ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಯಾವುದೇ ಸೌಲಭ್ಯ ಕೊಟ್ಟಿರೋದಿಲ್ಲ, ಯಾವುದೇ ಒಂದು ಸೌಲಭ್ಯನೂ ಕೊಟ್ಟಿರೋದಿಲ್ಲ. ಒಂದು ಜಾಗ ಗುರುತಿಸೋದಾಗಿರ್ಬೋದು, ಅವರಿಗೆ ವ್ಯವಸ್ಥೆಗಳನ್ನ ಮಾಡೋದಾಗಿರ್ಬೋದು, ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಟಾಯ್ಲೆಟ್ ಬಾತ್ರೂಮ್ ಇಂಥ ಬಹಿರ್ದೆಸೆಗೆ ಹೋಗ್ಬೇಕಂತ ಇದ್ದರೆ ಅಂಥ ವ್ಯವಸ್ಥೆಗಳಾಗಿರ್ಬೋದು, ಯಾವುದೇ ವ್ಯವಸ್ಥೆಗಳಿಲ್ಲ. ಈ ವ್ಯವಸ್ಥೆಗಳಿಲ್ಲದೆ ಪಾಪ ಬೀದಿ ಬದಿ ವ್ಯಾಪಾರಿಗಳು ನಾವೆಲ್ಲರೂ ಸಹ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಎಲ್ಲಿ ಜಾಗ ಸಿಕ್ತು ಅಲ್ಲಿ ನಾವು ವ್ಯಾಪಾರ ಮಾಡ್ಕೊಂಡು ನಮ್ಮ ವ್ಯಾಪಾರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವರು ಈ ಒಂದು ಅತಿ ವೇಗದಲ್ಲಿ ಪತ್ರಿಕೆಗೆ ಹಾಕಿ, ಈ ಪತ್ರಿಕೆಯಲ್ಲಿ ಬಂದಂಥ ವಿಚಾರ 24ನೇ ತಾರೀಕಿಗೆ ಪತ್ರಿಕೆಗೆ ಹಾಕಿದ್ದಾರೆ. ಆಗಲೇ 5ನೇ ತಾರೀಕಿಗೆ ಅದು 50,000 ರೂಪಾಯಿ EMD ಕಟ್ಟಬೇಕು ಅಂತಲೂ ಹೇಳಿದ್ದಾರೆ. 5ನೇ ತಾರೀಕಿಗೆ ಈಗ ಪ್ರಕ್ರಿಯೆ ನಡೆಸಬೇಕು ಅಂತಲೂ ಹೇಳಿದ್ದಾರೆ. ಇದನ್ನೆಲ್ಲ ಹೇಳಬೇಕಾದ್ರೆ ಇಲ್ಲೊಂದು ಪಟ್ಟಣ ವ್ಯಾಪಾರ ಸಮಿತಿ ಅಂತ ಇದ್ದ ಮೇಲೆ ಒಂದು ಮಾತು ತಿಳಿಸ್ಬೇಕಲ್ಲ. ಸಮಿತಿ ಇಲ್ಲದೆ ಏನು ಮಾಡಲಿಕ್ಕಾಗೋದಿಲ್ಲಲ್ಲ. ಬೇರೆ ಸಮಿತಿಗಳೆಲ್ಲ ಚರ್ಚೆ ಮಾಡಿ ಇವರು ಕೆಲಸ ಮಾಡ್ತಕ್ಕಂಥವ್ರು. ಪಟ್ಟಣ ಸಮಿತಿ ಸಮೇತ ಒಂದು ಎಲೆಕ್ಟೆಡ್ ಬಾಡಿನೇ. ಯಾವ ಒಂದು ಚುನಾವಣಾಧಿಕಾರಿ ಬಂದೇ ಈ ಸಮಿತಿನ ಮಾಡಿರ್ತಕ್ಕಂಥದ್ದು. ಆ ಒಂದು ಸಮಿತಿಗೆ ಒಂದು ಬೆಲೆ ಇಲ್ವಾ? ಆಗ ಈ ಸಮಿತಿಯ ಅಧ್ಯಕ್ಷನಿಗೆ ಬೆಲೆ ಇಲ್ವಾ? ಈ ಸಮಿತಿಯ ಒಂದು ಕಾರ್ಯಕಾರಿ ಮಂಡಳಿಗೆ ಬೆಲೆ ಇಲ್ವಾ? ಇದನ್ನೆಲ್ಲ ಮನವರಿಕೆ ಮಾಡ್ಕೊಳ್ಬೇಕಾಗ್ತದೆ. ಯಾರೇ ಅಧಿಕಾರಿಗಳಿರ್ಬೋದು, ಬಹುಶಃ ಎಲ್ಲರೂ ಎಲ್ಲ ತಿಳಿದಿದ್ದವ್ರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಕೆಲವರಿಗೆ ತಿಳಿಯದೇ ಇದ್ದಿರ್ಬೋದು, ತಿಳಿಯದೇ ಇದ್ದರೂ ತಿಳಿದು ಇಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದನ್ನು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿ ಕೂತ್ಕೊಂಡು ಇದರ ಬಗ್ಗೆ ಚರ್ಚಿಸಿ ಏನು ಮಾಡಬೇಕು ಅಂತ ಚರ್ಚೆ ಮೂಲಕ ತೀರ್ಮಾನ ಮಾಡಬೇಕು. ಜಿಲ್ಲಾ ಸಂಘದ ಅಧ್ಯಕ್ಷರಾದ ಜಗದೀಶ್ ಮಾತನಾಡಿ, ಬಡವರ ಮೇಲೆ ತೆಗೆದುಕೊಂಡಿರುವ ಇಂತಹ ನಿರ್ಧಾರಗಳಿಂದ ನಾವು ಎಂದಿಗೂ ಸಹಿಸಲ್ಲ. ಕೂಡಲೇ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಈ ನಿರ್ಧಾರವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿ ಅಧ್ಯಕ್ಷ ಆಗಿದ್ದೀನಿ. ಇವತ್ತು ಏನು ನಮ್ಮ ಪುರಸಭೆಯಿಂದ ಟೆಂಡರ್ ಘೋಷಣೆ ಏನು ಮಾಡಿದ್ದಾರೆ, ಇವತ್ತು ಬೀದಿ ವ್ಯಾಪಾರಿಗಳಿಗೆ ಪ್ರತಿಯೊಬ್ಬರಿಗೆ ಇಷ್ಟು ಅಂತ ಹಣವನ್ನು ಘೋಷಣೆ ಮಾಡಿದ್ದಾರೆ. ಇದೇ 19-20ರಲ್ಲಿ ಶಾಲೆಯಲ್ಲಿ ನಮಗೆ ಎಲೆಕ್ಷನ್ ಅಂತ ಪಟ್ಟಣ ವ್ಯಾಪಾರ ಸಮಿತಿ ಅಂತ ಎಲೆಕ್ಷನ್ ಆಗ್ತಿದೆ. ಎಲೆಕ್ಷನಲ್ಲಿ ಯಾವುದೇ ಒಂದು ವಿಷಯಗಳನ್ನು ಚರ್ಚೆ ಮಾಡಿ ಒಂದು ಬೀದಿ ವ್ಯಾಪಾರಿಗಳ ತರಿಸುವುದಾಗಲಿ, ಒಂದು ಬೀದಿ ವ್ಯಾಪಾರಿಗಳ ಒಂದು ಶುಲ್ಕವನ್ನು ವಿಧಿಸೋದಾಗಲಿ, ಪ್ರತಿಯೊಂದು ಬೀದಿ ವ್ಯಾಪಾರಿ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ನಿರ್ಣಯಗೊಳ್ಳಬೇಕು. ನಮ್ಮ ಮುಖ್ಯ ಅಧಿಕಾರಿಗಳು ಒಂದು ಅಧ್ಯಕ್ಷ ಆಗಿರ್ತಾರೆ ಪಟ್ಟಣ ಸಮಿತಿಯಲ್ಲಿ. ಅವರು ಅದನ್ನು ಮರ್ತಿದ್ದಾರೆ. ಯಾಕೆಂದರೆ ಏಕಾಏಕಿಯಾಗಿ ಪುರಸಭೆಗೆ ಆದಾಯಕ್ಕಾಗಿ ಬೀದಿ ವ್ಯಾಪಾರಿಗಳ ಮೇಲೆ ಒಂದು ಗುಬ್ಬಿಗಳ ಮೇಲೆ ಹಸ್ತಪಟ್ಟಂಗೆ ಒಂದು ಕಾರ್ಯಗಳು ಮಾಡ್ತಾ ಇದ್ದಾರೆ. ಆದ್ದರಿಂದ ಬೀದಿ ವ್ಯಾಪಾರಿಗಳು ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಕರೆದು ನಿರ್ಣಯಗೊಂಡು ಈ ಬೀದಿ ವ್ಯಾಪಾರಿಗಳಿಗೆ ಏನು ಸವಲತ್ತು ಬೇಕು ಎಲ್ಲ ಸವಲತ್ತು ಮಾಡಿಕೊಟ್ಟು ಅವರಿಗೆ ಶುಲ್ಕವನ್ನು ವಿಧಿಸಬೇಕು. ಯಾಕಂದರೆ ಪಟ್ಟಣ ವ್ಯಾಪಾರ ಸಮಿತಿ ಅದಕ್ಕೆ ಇವಾಗ ನೇಮವಾಗಿ ಅದೊಂದು ಗೆಜೆಟ್ ಪಾಸ್ ಮಾಡಿದೆ. ಆ ಗೆಜೆಟ್ ಮೂಲಕವೇ ಮಾಡಬೇಕಾಗಿತ್ತು. ಹಾಗೆ ಏನು ತಿಳಿದೇ ಮಾಡಿದೆ ಟೆಂಡರನ್ನು ಹೊರ ವ್ಯಕ್ತಿಗೆ ಟೆಂಡರ್ ಕೊಟ್ಟು ಅವರಿಗೆ 100 ರೂಪಾಯಿಗೆ ಬಂದು 500 ರೂಪಾಯಿಗೆ ಅವರು ಬರೋಕ್ಕೆ ಅಂತ ಮಾಡ್ತಾಯಿದ್ದಾರೆ. ಆದರೆ ಹೊರ ವ್ಯಕ್ತಿಗಳು ಟೆಂಡರ್ ಕೊಟ್ಟಾರೆ. ಈ ಬೀದಿ ವ್ಯಾಪಾರಿಗಳು ಕುಶಾಲನಗರದ ಸುತ್ತಮುತ್ತ ಎಲ್ಲ ಬೀದಿ ವ್ಯಾಪಾರಿಗಳು ಹೆಚ್ಚಿನ ಜನಗಳಾಗಿ ಟ್ರಾಫಿಕ್ ಸಮಸ್ಯೆಗಳಾಗಿ ಪುರಸಭೆಗೆ ತೊಂದರೆ ಆಗಿ ಸುಮಾರು ಆಗ್ತದೆ. ಆದ್ದರಿಂದ ಟೆಂಡರ್ನ ಇಲ್ಲಿ ಕೈ ಬಿಡಬೇಕು. ಈ ಪುರಸಭೆ ಅಧಿಕಾರಿಗಳೇ ಇದನ್ನು ಮೇಂಟೈನ್ ಮಾಡಬೇಕು ಅಂತ ಪಟ್ಟಣ ವ್ಯಾಪಾರ ಸಮಿತಿಯವರಿಗೆ ವಹಿಸಬೇಕು. ಹಾಗೆ ಇನ್ನೂ ಈಗ ಸಂಕಷ್ಟದಲ್ಲಿ ಬೀದಿ ವ್ಯಾಪಾರ ಭಾರಿ ಸಂಕಷ್ಟದಲ್ಲಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ, ಅವ್ರ ವ್ಯಾಪಾರ ಇಲ್ಲದೆ ಭಾರಿ ಕಷ್ಟಪಡ್ತಾ ಇದ್ದಾರೆ. ಆದ್ದರಿಂದ ಈ ಪ್ರತಿಕ್ರಿಯೆಯನ್ನು ಇದೇ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಇದೇ ಸಂದರ್ಭ ಹಲವಾರು ಬೀದಿ ಬದಿ ವ್ಯಾಪಾರಸ್ಥರು ಹಾಜರಿದ್ದರು.
ನಪಕ್ಲು ಸಮೀಪದ ಕಕ್ಕಬೆಯ ಪಾಡಿಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ಕುಂಬ್ಯಾರಾಡ್ಚ ಹಬ್ಬವನ್ನ ಊರಿನ ಪರವೂರಿನ ಭಕ್ತರು ಸೇರಿ ಸೋಮವಾರ ಸಾಂಪ್ರದಾಯಿಕವಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರು. ಇಗ್ಗುತಪ್ಪ ಸನ್ನಿಧಿಯಲ್ಲಿ ತಕ್ಕ ಮುಖ್ಯಸ್ಥರ ಎತ್ತು ಹೋರಾಟದೊಂದಿಗೆ ದೇವಾಲಯಕ್ಕೆ ತಲುಪಿ ಎತ್ತು ಹೋರಾಟವನ್ನು ಒಪ್ಪಿಸಲಾಯಿತು. ನಂತರ ಭಕ್ತಾದಿಗಳಿಂದ ತುಲಾಭಾರ ಸೇವೆ ಸೇರಿದಂತೆ ಹಾಲು, ಬಲಿವಾಡು, ಹರಕೆ ಇನ್ನಿತರ ಪೂಜೆಗಳನ್ನು ನೆರವೇರಿಸಿದ ಬಳಿಕ ಮಹಾಪೂಜೆ ಜರುಗಿ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ಅನ್ನ ಸಂತರ್ಪಣೆ ನೆರವೇರಿತು. ಬಳಿಕ ದೇವರ ಪ್ರಾರ್ಥನೆಯ ಬಳಿಕ ದೇವರ ಪ್ರದರ್ಶನ ಬಲಿ ಜರುಗಿ ಎತ್ತು ಹೋರಾಟದೊಂದಿಗೆ ತಕ್ಕ ಮುಖ್ಯಸ್ಥರು ಭಕ್ತಾದಿಗಳು ಮಲ್ಮ ಬೆಟ್ಟಕ್ಕೆ ಶ್ರದ್ಧಾ ಭಕ್ತಿಯಿಂದ ತೆರಳಿದರು. ಶ್ರೀ ಪಾಡಿ ಈಶ್ವರ ಇಗ್ಗುತಪ್ಪ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕುಂಬ್ಯಾರ ಕಲಾರ್ಚ ಹಬ್ಬದ ಪ್ರಯುಕ್ತ ತಾರೀಕು 17ರಂದು ಶ್ರೀ ಪಾಡಿ ಈಶ್ವರ ಇಗ್ಗುತಪ್ಪ ದೇವಸ್ಥಾನದಲ್ಲಿ ಅಮ್ಮಂಗೇರಿ ಜ್ಯೋತಿಷ್ಯರ ಪಟ್ಟಿ ಪ್ರಕಾರ ಇಲ್ಲಿ ಕಟ್ಟು ಬಿದ್ದು ಇವತ್ತಿನ ದಿನದವರೆಗೆ ಪಾಡಿ ಈಶ್ವರ ಇಗ್ಗುತಪ್ಪ ದೇವರ ಹಬ್ಬದ ಬಗ್ಗೆ ಕಟ್ಟಲ್ಲಿ ದೇವರನ್ನು ನೆನೆಸ್ಕೊಂಡು ಎಲ್ಲರೂ ಪದುಮಾಂಸವನ್ನು ಉಳಿಸದೆ ಚೆನ್ನಾಗಿ ದೇವರ ಸೇವೆಯನ್ನು ಮಾಡ್ತಾಯಿದ್ರು. ಅದೇ ರೀತಿ ಇವತ್ತು ತಾರೀಕು 2ರಂದು ಬೆಳಿಗ್ಗೆ 5:30 ಗಂಟೆಯಿಂದ ಬೆಳಿಗ್ಗೆ ಪೂಜೆ ಪುರಸ್ಕಾರ ಆಗುತ್ತಾ ಬಂದು ಮಧ್ಯಾಹ್ನಕ್ಕೆ ಮಹಾಪೂಜೆ ಸಮೇತ ಮುಗಿದಿದೆ. ಈ ಒಂದು ಪೂಜಾ ಕಾರ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ವತಿಯಿಂದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಭಕ್ತಜನ ಸಂಘದ ಸರ್ವ ಸದಸ್ಯರು, ಅಧ್ಯಕ್ಷರು ಸೇರಿಕೊಂಡು ಈ ಹಬ್ಬವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಮುಂದೆ ಬಂದಿದ್ದೀವಿ. ಅದೇನಿದ್ರೂ ಭಕ್ತಾದಿಗಳಿಗೆ ಪ್ರಯೋಜನ ಆಗತಕ್ಕಂಥ ಈ ಕೆಲಸ ಹಬ್ಬ ಇಡೀ ನಮ್ಮ ಮನೆ ದೇವರು ಅಂತ ಹೇಳತಕ್ಕಂಥ ಈ ಈಶ್ವರ ಇಗ್ಗುತಪ್ಪ ದೇವರಿಂದ ನಡೆಯತಕ್ಕಂಥ ಈ ಕುಂಬ್ಯಾರ ಕಲಾರ್ಚ ಹಬ್ಬವು ಚೆನ್ನಾಗಿ ನಡೆದಿದೆ. ಇನ್ನು ಇವಾಗ ಮಧ್ಯಾಹ್ನದ ಮೇಲೆ ದೇವರನ್ನು ಹೊರಗೆ ಹೊತ್ತು ತಂದು ದೇವರ ಸುತ್ತು ಪ್ರದಕ್ಷಿಣೆ ಬಂದು ಆದಿಸ್ಥಾನವಾಗಿರ್ತಕ್ಕಂಥ ಮಲ್ಮಕ್ಕೆ ಹೋಗಿ ಅಲ್ಲಿ ಪೂಜೆ ಪುರಸ್ಕಾರ ನಡೆಸಿ ಆದ ನಂತರ ಪುನಃ ಸಾಯಂಕಾಲ 6 ಗಂಟೆಗೆ ನಮ್ಮ ದೇವಸ್ಥಾನಕ್ಕೆ ಬರುತ್ತೆ. ಬಂದ ನಂತರ ದೇವಸ್ಥಾನದ ಸುತ್ತಲೂ ಇಡೀ ನಾಡಿನ ಭಕ್ತಾದಿಗಳೆಲ್ಲ ಬಂದು ಸೇರುತ್ತೆ. ಆ ಸಂದರ್ಭದಲ್ಲಿ ದೇವರ ನೃತ್ಯ ಚೆನ್ನಾಗಿ ನಡೆಯುತ್ತದೆ. ಸುಮಾರು 9 ಇಲ್ಲ 11 ಸುತ್ತು ದೇವರು ಸುತ್ತು ಬಂದು ಈ ಹಬ್ಬವನ್ನು ನೃತ್ಯದೊಂದಿಗೆ ಕಳೆಯುತ್ತದೆ. ಅದರ ನಂತರ ಪೂಜೆ ಪುರಸ್ಕಾರ ಆಗಿ ಪೂಜೆ ಪುರಸ್ಕಾರ ಆದ ನಂತರ ಊಟೋಪಚಾರಗಳು ಇರುತ್ತೆ. ಅದನ್ನೆಲ್ಲ ಭಕ್ತಾದಿಗಳು ಚೆನ್ನಾಗಿ ಸೇವಿಸಿ ಇದೇ ಸಂದರ್ಭ ಪೇರೂರು ಹಾಗೂ ನೆಲಜಿ ಗ್ರಾಮದ ತಕ್ಕ ಮುಖ್ಯಸ್ಥರು ಎತ್ತು ಹೋರಾಟದೊಂದಿಗೆ ಮಲ್ಮಕ್ಕೆ ಆಗಮಿಸಿದ್ರು. ಅರ್ಚಕರು ಶುದ್ಧ ಕಲಶ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಎತ್ತು ಹೋರಾಟ ದುಡಿಕೊಟ್ಟು ಪಾಠ ನೆರವೇರಿತು. ಬಳಿಕ ಎತ್ತು ಹೋರಾಟದ ಅಕ್ಕಿಯನ್ನು 3 ಭಾಗ ಮಾಡಿ ನೆಲಜಿ, ಪೇರೂರು ಹಾಗೂ ಪಾಡಿ ದೇವಾಲಯದ ತಕ್ಕ ಮುಖ್ಯಸ್ಥರು ಹಂಚಿಕೊಂಡು ದೇವರ ಕಟ್ಟು ಸಡಿಲಿಸಿ ನಾಡಿನ ಸುಭಿಕ್ಷೆಗಾಗಿ ವಿಶೇಷ ಪ್ರಾರ್ಥನೆಯಿಂದ ಸಲ್ಲಿಸಲಾಯಿತು. ಈ ಸಂದರ್ಭ ಅರ್ಚಕ ಕುಶಾ ಭಟ್ ಹಾಗೂ ಜಗದೀಶ್ ಶ್ರೀಕಾಂತ್ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಈ ಸಂದರ್ಭ ದೇವಾಲಯದ ತಕ್ಕ ಮುಖ್ಯಸ್ಥರು, ದೇವತಕ್ಕರು, ಭಕ್ತಜನ ಸಂಘದ ಅಧ್ಯಕ್ಷರೂ ಆಗಿರುವ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ, ಆಡಳಿತ ಮಂಡಳಿಯ ಪದಾಧಿಕಾರಿ, ಸದಸ್ಯರು,
ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಚಮಂಡ ಪೂವಣ್ಣ, ಪದಾಧಿಕಾರಿಗಳು, ಸದಸ್ಯರು, ಕಾರ್ಯನಿರ್ವಹಣಾಧಿಕಾರಿ, ನಾಪೋಕ್ಲು ಕಂದಾಯ ಪರಿವೀಕ್ಷಕ ರವಿಕುಮಾರ್, ಪಾರುಪತ್ಯಗಾರ ಪರದಂಡ ಪ್ರಿನ್ಸ್ ತಮ್ಮಯ್ಯ, ಊರಿಂದ ಪರವೂರಿಂದ ಭಕ್ತಾದಿಗಳು, ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗಳ ಸದಾನಂದ, ನಾಪೋಕ್ಲು. ಪುಟಾಣಿ ಮಕ್ಕಳ ಛೋಟಾ ಚಾಂಪ್ಸ್ ಗುರುಕುಲಂ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ನಿಸರ್ಗ ಬಡಾವಣೆಯ ದೈವಜ್ಞ ಸಮಾಜದ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಜೀವನ ಜ್ಯೋತಿ ಸಂಸ್ಥೆಯ ಸ್ಥಾಪಕರಾದ ಅಜಯ್ ನಾರಾಯಣ ರಾವ್ ಹಾಗೂ ಪತ್ರಕರ್ತರಾದ ಚೆಂಬಟ್ಟಿರ ಪ್ರವೀಣ್ ಅವರು ಆಗಮಿಸಿದ್ರು. ಶಾಲೆಯ ವ್ಯವಸ್ಥಾಪಕ ಧನುಕುಮಾರ್ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದ ವೀಣಾ ಅಕ್ಕಂಬ ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಧನುಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ವಿದ್ಯೆ ಇಲ್ಲದ ಜೀವನ ಪರಿಮಳವಿಲ್ಲದ ಹೂವಿನಂತೆ. ನಮ್ಮ ಶಾಲೆಯಲ್ಲಿ ಭಾರತ ದೇಶದ ಸಂಸ್ಕೃತಿಯ ಬಗ್ಗೆ ಮಾಹಿತಿ ನೀಡಲಾಗುತ್ತೆ. ಬಾಲ್ಯದಲ್ಲೇ ಮಕ್ಕಳಿಗೆ ಸಂಸ್ಕಾರ ನೀಡೋದು, ಶಾಲೆಯಲ್ಲಿ ಅಕ್ಷರ ಜ್ಞಾನವನ್ನು ಬಿತ್ತೋದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ಮುಗ್ಧ ಮನಸ್ಸಿನಲ್ಲಿ ಅಕ್ಷರದ ಬೀಜವನ್ನು ಬಿತ್ತುವ ಶಿಕ್ಷಕರಿಗೆ ಪ್ರತಿಯೊಂದು ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದಿದ್ದೀರಿ. ಹಾಗಾಗಿ ಶಿಕ್ಷಕ ವೃತ್ತಿ ಒಂದು ಮಗುವಿಗೆ ಪಾಠವನ್ನು ಹೇಳಿಕೊಡುವ ವೃತ್ತಿ ತುಂಬ ಪವಿತ್ರವಾದ ವೃತ್ತಿ. ಟೀಚಿಂಗ್ ಪ್ರೊಫೆಷನ್ ಇಸ್ ದ ನೋಬೆಲ್ ಪ್ರೊಫೆಷನ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಒಬ್ಬ ರಾಷ್ಟ್ರಪತಿ ಆಗಿರ್ಬೋದು, ರಾಷ್ಟ್ರ ಪ್ರಧಾನಮಂತ್ರಿ ಆಗಿರ್ಬೋದು, ಪ್ರತಿಯೊಂದು ಶಾಲೆಯಲ್ಲಿ ವಿದ್ಯೆಯನ್ನು ಗುರುವಿನ ಮೂಲಕ ಕಲಿತುಕೊಂಡು ಹೋಗಿರಂತವ್ರೆ. ಹಾಗಾಗಿ ಇನ್ನೊಂದ್ಸರಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಗ್ಧ ಮನಸ್ಸಿನಲ್ಲಿ ಅಕ್ಷರದ ಬೀಜವನ್ನು ಬಿತ್ತುವ ವೃತ್ತಿಯೇ ಶಿಕ್ಷಕ ವೃತ್ತಿ. ಹಳೆಯ ಕಾಲದ ನೋಟುಗಳು ಹಾಗೂ ನಾಣ್ಯಗಳನ್ನು ಸಂಗ್ರಹ ಮಾಡಿ ಇನ್ನೂ ಕೆಲವೇ ದಿನಗಳಲ್ಲಿ ಗಿನ್ನಿಸ್ ದಾಖಲೆ ಪಡೆಯುವ ನಿರೀಕ್ಷೆಯಲ್ಲಿರುವ ಕಾರಣ ಅಜಯ್ ಅವರಿಗೆ ಸಂಸ್ಥೆಯ ವತಿಯಿಂದ ಸನ್ಮಾನ ಮಾಡಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಜಯ್ ಅವರು, ಮೊದಲು ದೇಶದಲ್ಲಿ ಕೂಡು ಕುಟುಂಬದ ಸದಸ್ಯರು ಇದ್ದಾಗ ಮಕ್ಕಳಲ್ಲಿ ಗುರು ಹಿರಿಯರು ಸಂಸ್ಕಾರವನ್ನು ಹೇಳಿಕೊಡ್ತಾ ಇದ್ರು. ಇತ್ತೀಚಿನ ವರ್ಷಗಳಲ್ಲಿ ಕೂಡು ಕುಟುಂಬ ಮಾಯವಾಗಿದೆ. ಆದ್ದರಿಂದ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ. ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗಬಾರದು. ಕುಟುಂಬದಲ್ಲಿ ಸಾಮರಸ್ಯ ಇಲ್ಲದೆ ಇರುವುದು ಇದಕ್ಕೆ ಮುಖ್ಯ ಕಾರಣ ಎಂದರು. ಅದರಲ್ಲಿ ಇತಿಹಾಸ ಪ್ರಥಮ ಭಾರತ ದೇಶದ ಕರ್ಷಕನ ಬುದ್ಧ, ಬಿಂದುಸಾರ, ಅಶೋಕ ಚಕ್ರವರ್ತಿ, ನಿಜಾಮರು, ಮೊಘಲರು, ಬ್ರಿಟಿಷ್ ನಾಯಕರು, ಡೆಲ್ಲಿ ಸುಲ್ತಾನರು, ಅದಕ್ಕೆ ಆ ದೇಶದಂತಹ ಸಮರ್ಥನೆಯನ್ನು ನಾಡುಗಳು ಕೂಡ ಸೇರಿ ಸುಮಾರು 136 ದೇಶಗಳ ನಾಣ್ಯ ಹಾಗೂ ನೋಟುಗಳನ್ನು ಸಂಗ್ರಹ ಮಾಡಿ ಒಂದು ಕೆಲವೇ ತಿಂಗಳು 45ರಿಂದ 40 ನೋಟುಗಳು ಸಂಗ್ರಹವಾದರೆ ವಿಶ್ವದಲ್ಲಿ 19 ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಚೆಂಬಟ್ಟಿರ ಪ್ರವೀಣ್ ಅವರು ಮಾತನಾಡಿ, ಮಕ್ಕಳಿಗೆ ಸಣ್ಣ ಪ್ರಾಯದಲ್ಲೇ ಯಾವುದೇ ಜಾತಿಯ ಅಥವಾ ರಾಜಕೀಯ ವಿಷಯಗಳ ಬಗ್ಗೆ ವಿಷ ಬೀಜವನ್ನು ಬಿತ್ತಬಾರದು. ಗುರುಕುಲ ಶಾಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಜಾಸ್ತಿಯಾಗಲು ಕಾರಣ ಈ ಶಾಲೆಯಲ್ಲಿ ಮಕ್ಕಳಲ್ಲಿ ಯಾವುದೇ ಭೇದ ಭಾವ ಮಾಡದೇನೆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡ್ತಾ ಇರುವುದು ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಯಾವ ಅಡ್ವರ್ಟೈಸ್ಮೆಂಟ್ ಅಲ್ಲ, ಯಾವ ಏನು ಅಲ್ಲ, ನಿಮ್ಮ ಪರಿಶ್ರಮ ಅಂದರೆ ಬಾಯಿಂದ ಬಾಯಿಗೆ ಏನು ಹೋಗೋದಿದೆ ಖಂಡಿತ ಅದು ಬಾಯಿಂದ ಬಾಯಿಗೆ ಹೋಗೋದೇ ಅದು ನಿಮ್ಮ ಏನು ಮಕ್ಕಳ ಸಂಖ್ಯೆ ಹೆಚ್ಚಿಸುತ್ತೆ. ಅಂದರೆ ನಿಮ್ಮಲ್ಲಿ ಉತ್ತಮ ವಿದ್ಯಾಭ್ಯಾಸ ಸಿಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಪೋಷಕರಿಗೆ ಒಂದು ಮನವಿ, ತಮ್ಮ ಮಕ್ಕಳು ಡಾಕ್ಟರ್, ಇಂಜಿನಿಯರ್ ಆಗಬೇಕು ಅಂತ ಆವಾಸ ಪಡೆದು ತಮ್ಮಲ್ಲಿ ಹೇಳ್ಕೊಳ್ಳುತ್ತೆ. ಈ ಸಮಾಜಕ್ಕೆ ಉತ್ತಮ ಪ್ರಜೆಯನ್ನು ನೀಡಿ ನಾವು, ಯಾಕಂದರೆ ಈ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಕೋಮು ಚಳುವಳಿ, ಇಲ್ಲಿ ಕೋಮುಗಳ ಗೆಳೆಯರು, ಅಲ್ಲಿ ರಾಜಕೀಯ ಬಡಿದಾಟಗಳನ್ನು ನೋಡ್ತಾ ಇದ್ದೀವಿ. ತಮ್ಮ ಮಕ್ಕಳಿಗೆ ಅವಕಾಶ ದೃಷ್ಟಿ, ಉತ್ತಮ ಸಹನತೆ, ಅವರು ಸಮಾಜ ಏನಾಗ್ತಾ ಇದೆ ಅನ್ನೋದು ಮುಖ್ಯ ಅಲ್ಲ, ಸಮಾಜವನ್ನು ನಿಮ್ಮ ಮಕ್ಕಳು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಮುಖ್ಯ. ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಣೆ ಮಾಡಿದರು. ನಂತರ ಶಾಲೆಯ ಪುಟ್ಟ ಮಕ್ಕಳ ನೃತ್ಯ ಪ್ರದರ್ಶನ ನಡೆಯಿತು.
ಗುರುಕುಲಂ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು, ಮಕ್ಕಳ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಚಟ್ಟಳ್ಳಿಯ ಚೇರಳ ಶ್ರೀ ಭಗವತಿ ದೇವಾಲಯದಲ್ಲಿ ಫೆಬ್ರವರಿ 24ರಿಂದ ಮಾರ್ಚ್ 1ರವರೆಗೆ ವಾರ್ಷಿಕ ಉತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಈ ಉತ್ಸವದ ವಿಶೇಷ ಆಕರ್ಷಣೆಯಾಗಿ 18 ತರಹದ ಸಂಪ್ರದಾಯಬದ್ಧ ಕೊಂಬಾಟು ನೃತ್ಯ ನೆರವೇರಿತು. ದೇವಾಲಯಕ್ಕೆ ಸುಮಾರು 350 ವರ್ಷಗಳ ಇತಿಹಾಸವಿದ್ದು, ಹಿಂದಿನಿಂದಲೂ ದೈವಿಕ ಸಂಪ್ರದಾಯದಂತೆ ಪೂಜೆ, ಹಬ್ಬ ಹರಿದಿನಗಳು ಶ್ರದ್ಧಾಭಕ್ತಿಯಿಂದ ನೆರವೇರುತ್ತಾ ಬಂದಿವೆ. ಕೊಡಗಿನಲ್ಲಿ ಪ್ರತಿಯೊಂದು ದೇವಾಲಯಕ್ಕೂ ಅದರದ್ದೇ ಆದ ಇತಿಹಾಸವಿರುವಂತೆ ಚೇರಳ ಶ್ರೀ ಭಗವತಿ ದೇವಾಲಯಕ್ಕೆ ವಿಶಿಷ್ಟ ಹಿನ್ನೆಲೆ ಇದೆ. ಉತ್ಸವದ ಅಂಗವಾಗಿ ಫೆಬ್ರವರಿ 25ರಂದು ದೇವರ ಬಳಕ ಮರವೊಂದ ದೇವಾಲಯದ ಮುಂದೆ ಸ್ಥಾಪನೆ ಮಾಡಿ ಹಬ್ಬ ಕಟ್ಟು ಬೀಳಲಾಯಿತು. ಫೆಬ್ರವರಿ 27ರ ಶುಕ್ರವಾರ ಪಟ್ಟಣಿ ಹಬ್ಬ, 28ರ ಶನಿವಾರ ಅಯ್ಯಪ್ಪ ಬನಪೂಜೆ, ಮಾರ್ಚ್ 1ರ ಭಾನುವಾರ ದೊಡ್ಡ ಹಬ್ಬ ವಿಜೃಂಭಣೆಯಿಂದ ಜರುಗಿತು. ಮಾರ್ಚ್ 1ರಂದು ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನೆರವೇರಿದವು. ಅಪರಾಹ್ನ ಕೊಂಗೇಟಿರ ಐನ್ಮನೆಯಿಂದ ತಕ್ಕರಾದ ಕೊಂಗೇಟಿರ ಅಪ್ಪಣ್ಣ ಅವರಿಂದ ಒಡ್ಡೋಲಗ ದುಡಿಕೊಟ್ಟು ಸಂಪ್ರದಾಯದೊಂದಿಗೆ ದೇವಾಲಯಕ್ಕೆ ಕರೆತರಲಾಯಿತು. ನಂತರ ಚೇರಳ ತಮ್ಮಂಡ ಆನಂದ್ ಅವರ ಮನೆಯಿಂದ ದೇವರ ಭಂಡಾರವನ್ನು ಮೆರವಣಿಗೆಯಲ್ಲಿ ದೇವಾಲಯಕ್ಕೆ ತರಲಾಯಿತು. ನಂತರ 18 ತರಹದ ವಿಶಿಷ್ಟ ಕೊಂಬಾಟು ನೃತ್ಯ ಪ್ರದರ್ಶನ ನಡೆಯಿತು. ಕೊಡವ, ಅಮ್ಮ ಕೊಡವ ಹಾಗೂ ಗೌಡ ಜನಾಂಗದವರು ದೇವಿ ಕಾರ್ಯ ನೆರವೇರಿಸಿದರು. ಹಬ್ಬದಂದು ಹರಕೆ ಹೊತ್ತ ಭಕ್ತರು, ನೆಂಟರಿಷ್ಟರು, ಮಹಿಳೆಯರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಿಯ ಆಶೀರ್ವಾದ ಪಡ್ಕೊಂಡ್ರು. ಬಳಿಕ ದೇವರ ಪ್ರಸಾದ ಅನ್ನ ಸಂತರ್ಪಣೆ ನೆರವೇರಿತು. ಕೊಡಗು ಚಾನಲ್ ನ್ಯೂಸ್, ಪುತ್ತರಿರ ಕರುಣ್ ಕಾಳಯ್ಯ.